ಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಸ್ವಯಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತಕೃತ್ ಭವೇತ್. ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪ್ರಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತಕೇಶವೇ. ಮಹಾವ್ಯಾಕರಣಾಂಬೋಧಿಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ವೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಸರಾಜಸೂಯ ಶುಶುಭೆ ಧರ್ಮರಾಜಸ್ಯ ಧೀಮತಃ ಗಂಧರ್ವಗಣ ಸಂಕೀರ್ಣಃ ಶೋಭಿತೋಪ್ಸರಸಾಂ ಗಣೈಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾವತ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೂತನ ಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮನ್ಮಹಾಭಾರತೆ ಸಭಾಪರ್ವಣಿ ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಪಾಂಡವರ ರಾಜಸೂಯಾಗದ ಕಥೆಯನ್ನು ಪಾಂಡವರ ಮರಿಮೊಮ್ಮಗನಾದ ಜನಮೇಜಯ ರಾಜ ವೈಶಂಪಾಯನರಿಂದ ಶ್ರವಣ ಮಾಡ್ತಾ ಇದ್ದಾನೆ. ತನ್ನ ಪೂರ್ವಜರಾದ ಪಾಂಡವರು ಯಾವ ರೀತಿ ರಾಜಸೂಯಾಗ ಮಾಡಿದರು, ಏನೇನು ದಕ್ಷಿಣೆಗಳನ್ನು ಕೊಟ್ಟರು, ಎಷ್ಟು ಜನ ಸೇರಿದ್ರು, ಇದೆಲ್ಲ ಕುತೂಹಲದಿಂದ ಜನಮೇಜಯ ಪ್ರಶ್ನೆ ಮಾಡಿದ್ದ. ವೈಶಂಪಾಯನರು ಅದರ ವಿವರಣೆಯನ್ನು ಮಾಡುತ್ತಾರೆ. ಪಾಂಡವರು ಮಾಡಿದ ರಾಜಸೂಯ ಯಾಗ ಅದು ಹೇಗಿತ್ತು ಅಂತ ವರ್ಣನೆ ದೇವತೆಗಳೇ ಮಾಡಬೇಕು, ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೊದಲನೇದ್ದು ಯಾಗ ಮಾಡುವಂಥವರು ಜೀವೋತ್ತಮರಾದ ಭೀಮಸೇನ ದೇವರು. ಆ ಯಾಗದಲ್ಲಿ ಅಧ್ವರ್ಯವಾಗಿ ಕೂತವರು ವೇದವ್ಯಾಸ ದೇವರು. ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡುವಂಥವರು ಶ್ರೀಕೃಷ್ಣ ಪರಮಾತ್ಮ. ಇನ್ನೇನು ಕಮ್ಮಿ ಇದೆ?
ವಿದ್ಯಾಭಿಮಾನಿಯಾದ ಭಾರತೀ ದೇವಿ ದ್ರೌಪದಿಯಾಗಿ ಪಕ್ಕದಲ್ಲಿ ಕೂತಿದ್ದಾಳೆ. ದೇವಾನುದೇವತೆಗಳೆಲ್ಲ ರಾಜಸೂ ಯಾಗವನ್ನು ನೋಡೋದಕ್ಕೆ ಬಂದಿದ್ದಾರೆ. ಅಲ್ಲಿ ಬರದೇ ಇದ್ದವರೇ ಯಾರಿಲ್ಲ. ಆಶ್ಚರ್ಯ ಅಂದ್ರೆ ಪಾಂಡವರು ತಮ್ಮಷ್ಟಕ್ಕೆ ತಾವು ಯಜ್ಞ ಮಾಡ್ತಿದ್ರು, ಉಳಿದವರೆಲ್ಲ ಏನು ಮಾಡೋರು ಕೂತ್ಕೊಂಡಲ್ಲಿ. ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಅಂತ ನಾವು ಯಾರನ್ನು ಕರೆದರೆ ಅವ್ರು ಯಜಮಾನ ಹೋಮ ಮಾಡ್ತಿರ್ತಾರೆ, ಆಚಾರ ಮಂತ್ರ ಹೇಳ್ತಿರ್ತಾರೆ, ಉಳಿದವರೆಲ್ಲ ಏನ್ ಮಾಡ್ತಾರೆ? ನಮ್ಗೆ ಆನಂದ ಆಗೋದು ಇದು ಒಂದರಿಂದ ನೋಡಿ, ಪ್ರಾಮಾಣಿಕ ಒಪ್ಪೋತಿರಲ್ಲ, ಅದಕ್ಕಿಂತ ದೊಡ್ಡ ಆನಂದ ಈಗ ಅಲ್ಲ. ಇರೋ ವಿಷಯನೇ ಒಪ್ಕೊಳ್ಳಲ್ಲ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ತತ್ವ ನಿರ್ಣಯ ಕಥಾಪಭೂವಿರೇ. ಪಾಂಡವರು ರಾಜಸೂ ಯಾಗ ಮಾಡ್ತಿದ್ರೆ ಆ ಯಾಗದಲ್ಲಿ ಸೇರಿದ ಋಷಿಮುನಿಗಳೆಲ್ಲ ವೇದ ಉಪನಿಷತ್ತುಗಳ ಚರ್ಚೆ ಮಾಡ್ತಿದ್ದರಂತೆ, ಪುರಾಣಗಳ ಪ್ರವಚನ ನಡೀತಿತ್ತಂತೆ, ಕಾಲ ಕೊಡ್ತಿರ್ಲಿಲ್ಲ. ಪಾಂಡವರು ರಾಜಸೂ ಯಾಗ ಮಾಡುತ್ತಿದ್ದಾರೆ. ಒಂದು 100-150 ಜನ, ಒಂದು 2000 ಜನ ಒಂದು ಕಡೆಗೆ, ಇನ್ನೊಂದು ಕಡೆ ಇನ್ನೊಂದು 2000 ಜನ. ಒಬ್ಬೊಬ್ಬರ ಆಚಾರ್ಯರು ಋಷಿಗಳು ತಮಗೆ ಗೊತ್ತಿದ್ದ ಬ್ರಹ್ಮಸೂತ್ರಗಳನ್ನ, ಉಪನಿಷತ್ತುಗಳನ್ನ, ಬೇರೆ ಬೇರೆ ಪುರಾಣಗಳನ್ನ ಚರ್ಚೆ ಮಾಡ್ತಿದ್ರ. ತತ್ವ ನಿರ್ಣಯ ಕಥಾಪಭೂವಿದೆ ಅಂತ ಶ್ರೀಮದಾಚಾರ್ಯರು. ಯಾವಾಗಲೂ ನೋಡಿ, ಎಲ್ಲ ಯಜ್ಞಗಳಲ್ಲಿ ದೊಡ್ಡ ಯಜ್ಞ ಅಂದ್ರೆ ಜ್ಞಾನ ಯಜ್ಞ. ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಒಂದು ಬಾರಿ ವಸಿಷ್ಠರು ಬ್ರಹ್ಮದೇವರು ಕೇಳಿದರು, ಮಗ ಅಲ್ವಾ ಬ್ರಹ್ಮದೇವರ ಮಗ, ನಾನು ತೀರ್ಥಯಾತ್ರೆ ಮಾಡ್ಕೊಂಡು ಬರ್ಬೇಕು ಅನ್ಕೊಂಡೇನಿ, ಯಾವ ಕ್ಷೇತ್ರಕ್ಕೆ ಹೋಗಲಿ ಅಂತ ವಸಿಷ್ಠರು ಕೇಳಿದರು. ಭರತಖಂಡದೊಳಗೆ ಇಷ್ಟು ಕ್ಷೇತ್ರಗಳಿವೆ, ಎಲ್ಲಿ ಹೋಗಿ ಬರಲಿ ಅಂತ ವಸಿಷ್ಠರು ಬ್ರಹ್ಮದೇವರಿಗೆ ಕೇಳಿದರೆ ಒಂದೇ ಮಾತು ಹೇಳಿದ್ರಂತೆ ಬ್ರಹ್ಮದೇವರು, ನೀನು ಹರಿದ್ವಾರಕ್ಕೆ ಹೋಗು, ಕಾಶಿಗೆ ಹೋಗು, ಪಂಢರಪುರಕ್ಕೆ ಹೋಗು, ಉಡುಪಿಗೆ ಹೋಗು, ಯಾವುದೇ ಕ್ಷೇತ್ರಕ್ಕೆ ಯಾತ್ರೆಗೆ ಹೋಗು, ಎಲ್ಲಾ ಕ್ಷೇತ್ರಗಳು ಉತ್ತಮ. ಆದರೆ ನೀನು ಯಾತ್ರೆಗೆ ಹೋಗುವಾಗ ಜೊತೆಗೆ 4 ಜನ ಶಿಷ್ಯರನ್ನು ಕರ್ಕೊಂಡು ಹೋಗಿ ಅಲ್ಲಿನೂ ಪಾಠ ಪ್ರವಚನ ಮಾಡು, ಅದೇ ಯಾತ್ರೆ ಅಂದ್ರೆ. ಪ್ರದಕ್ಷಿಣೆ ಹಾಕುವಾಗ ವಿಷ್ಣು ಸರ್ವೋತ್ತಮತ್ವದ 2 ಮಾತು ಪ್ರವಚನ ಹೇಳು, ಸ್ನಾನ ಮಾಡುವಾಗ 1 ಮಾತು ಭಾಗವತ ಹೇಳು ನಿಮ್ಮ ಶಿಷ್ಯರಿಗೆ. ಪ್ರತ್ಯೇಕ ಕೂತ್ಕೊಂಡು ಸಮಯ ಇಲ್ಲ ಅಂದ್ರೆ ಪ್ರದಕ್ಷಿಣೆ ಹಾಕುವಾಗ, ಇನ್ನೇನೋ ಬೇರೆ ಕೆಲಸ ಮಾಡುವಾಗ ಪ್ರವಚನ ನಡೀತಿರ್ಬೇಕಂತ. ಜ್ಞಾನ ಯಜ್ಞಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಇತಿಹಾಸ ಪುರಾಣಾನಿ ಆಖ್ಯಾನಾನಿ ಚ ಸರ್ವಶಃ. ಪಾಂಡವರು ಮಾಡುವ ರಾಜಸೂಯ ಯಾಗದಲ್ಲಿ ಋಷಿಗಳು, ಮುನಿಗಳು, ದೇವತೆಗಳೆಲ್ಲ ಪರಸ್ಪರವಾಗಿ ಶಾಸ್ತ್ರಗಳ ಚರ್ಚೆ ಮಾಡ್ತಾ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡುವ ವೇದ ಉಪನಿಷತ್ತುಗಳ ಪ್ರವಚನ ನಡೆದಿದೆ. ಅಷ್ಟು ವೈಭವದಿಂದ ಪಾಂಡವರು ರಾಜಸೂಯ ಯಾಗವನ್ನು ಮಾಡುತ್ತಿದ್ದಾರೆ. ಬೇಕಾದಷ್ಟು ದಾನ ಧರ್ಮಗಳನ್ನೆಲ್ಲ ಮಾಡುತ್ತಾರೆ. ಅವರು ಮಾಡಿದ ದಾನಗಳನ್ನೇ ವರ್ಣನ ಮಾಡ್ತಾ ಹೋದರೆ ಅದೇನ ರತ್ನ, ಮುತ್ತು, ಬೆಳ್ಳಿ, ಬಂಗಾರ ಹೊತ್ಕೊಂಡು ಹೋಗೋರಿಗೆ ಆಗ್ತಿರಲಿಲ್ಲ. ಎತ್ತಿನ ಬಂಡೆಯೊಳಗೆ 100 ಎತ್ತಿನ ಬಂಡೆಗಳು ಹೊತ್ಕೊಂಡು ಹೋದರೂ ಮುಗಿದೇ ಇದ್ದಷ್ಟು ಒಬ್ಬೊಬ್ಬರಿಗೆ ದಾನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದರೂ ಬಂದ್ರೆ ನಾವು ದಕ್ಷಿಣೆ ಕೊಡ್ತೀವಿ, ಏನೋ ಅಕ್ಕಿ ಬೇಳೆ ಕೊಡ್ತೀವಿ, ಅದು ಅವ್ರ ಜೊತೆಗೆ ತಗೊಂಡೋಗ್ಬಿಡ್ತಾರೆ. ಇಲ್ಲಿ ಪಾಂಡವರು ದಕ್ಷಿಣೆ ಕೊಟ್ರೆ ಅದನ್ನ 1 ವರ್ಷ ತಗೊಂಡೋಗ್ಲಿಕ್ಕಾಗಿತ್ತು. ಬರೇ ದಿನಕ್ಕೆ ಎತ್ತಿನ ಮಂಡಿಯೊಳಗೆ ಇಷ್ಟು ಅಂತ ಒಯ್ಯೋದ್ರಿಗೆ 1 ವರ್ಷ ಬೇಕಾಗಿತ್ತು. ವಿಚಾರ ಮಾಡಿ ಎಷ್ಟು ದಾನ ಕೊಟ್ಟಿರಬೇಕು, ಏನು ವೈಭವ ಅದು. ಅನ್ನದಾನವೂ ಹಾಗೆ, ರತ್ನ, ಮುತ್ತು, ಬೆಳ್ಳಿ, ಬಂಗಾರ ಅತ್ಯಂತ ವೈಭವದಿಂದ ವೇದವ್ಯಾಸ ದೇವರ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಯಾಗವೆಲ್ಲ ಮುಗಿದಿದೆ. ಎಲ್ಲ ಯಾಗವೆಲ್ಲ ರಾಜಸೂ ಯಾಗ ಮುಗಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ಊರಿಗೆ ಪ್ರಯಾಣವನ್ನು ಮಾಡ್ತಾರೆ. ಬಲರಾಮ ದೇವರು ಬಂದಿದ್ರು ರಾಜಸೂ ಯಾಗಕ್ಕೆ, ಅವರು ದ್ವಾರಕಾಪಟ್ಟಣಕ್ಕೆ ಹೊರಟು ಹೋಗಿದ್ದಾರೆ. ಎಲ್ಲರೂ ಹೋದ ಮೇಲೆ ಕೃಷ್ಣ ತಾನು ಹೊರಡಬೇಕಂದ. ಪಾಂಡವರು ಧರ್ಮರಾಜ ಅಂತ ನೀನಿಷ್ಟು ಬೇಗ ಹೋಗಬೇಡ ಅಂತ. ಸಾಮಾನ್ಯವಾಗಿ ಯಾರು ಗೆಸ್ಟ್ ಬಂದವರು ಹೋಗಲಿ, ನೀ ಅತಿಥಿ ಅಲ್ಲ, ಈಗಲೇ ಹೋಗಬೇಡ, ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತ ಪಾಂಡವರು ಬೇಡಿಕೊಂಡಾಗ ಸರಿ ಅಂತ ಎಲ್ಲರೂ ಅರ್ಧದ ಮೇಲೆ ಜನ ಯಾಗ ಮುಗಿಸ್ಕೊಂಡು ಹೋಗಿದ್ದಾರೆ. ಗತೇಷು ಸರ್ವರಾಜಸು ಸ್ವಕಾಂಪುರಂ ಸ್ವಕೇಷು ಚ ಸಭೀಷ್ಮಕೇಷು ಸರ್ವಚಃ ಸಾಂಬಿಕೇಯಕೇಷು ಚ. ಎಲ್ಲ ಯಾಗ ಮುಗಿದಿದೆ, ಎಲ್ಲರೂ ಕೂತ್ಕೊಂಡಿದ್ದಾರೆ.
5 ಜನ ಪಾಂಡವರು, ದ್ರೌಪದಿ, ಕುಂತಿ, ಈ ಕಡೆ ಕೃಷ್ಣ ಪರಮಾತ್ಮ, ರುಕ್ಮಿಣಿ, ಸತ್ಯಭಾಮ, ದೊಡ್ಡದಾದಂತಹ ಮಯ ನಿರ್ಮಾಣ ಮಾಡಿದ ದೊಡ್ಡ ಸಭೆ, ಒಳ್ಳೆ ಉತ್ತಮವಾದಂತಹ ಸಭೆಯೊಳಗೆ ಮಾತಾಡ್ತಾ ಕೂತಿದ್ದಾರೆ. ಹೇಗಾಯಿತು ಯಾಗ? ವಿಜೃಂಭಣೆಯಿಂದ ನಡೀತು. ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನೋಡಿ, ಮೀಟಿಂಗ್ 2 ಸಲ ಆಗತ್ತೆ. ಕಾರ್ಯಕ್ರಮಕ್ಕಿಂತ ಮೊದಲಾಗುವ ಮೀಟಿಂಗ್ ಒಂದು, ಅದಕ್ಕೆ ಬಹಳ ಜನ ಸೇರಲ್ಲ. ಮೊದಲಾಗುವ ಮೀಟಿಂಗ್ ಅಲ್ಲಿ, ಯಾಕಂದ್ರೆ ಜವಾಬ್ದಾರಿ ಬರ್ತದಲ್ಲ. ಮುಗಿದ ಮೇಲೆ ಮೀಟಿಂಗ್ ಎಲ್ಲರೂ ಇರ್ತಾರೆ, ಯಾಕಂದ್ರೆ ಅಲ್ಲಿ ಏನು ಉಳಿದಿರುತ್ತೆ ಎಲ್ಲರೂ ಹಂಚಿಕೊಳ್ಳೋದು ಅಂತ. 2 ಮೀಟಿಂಗ್ ಯಾವಾಗಲೇ ಇರ್ತದೆ. ಮೊದಲೊಂದು ಆಗಿತ್ತು ಯಾಗ ಹೇಗೆ ಮಾಡೋದು ಅಂತ. 2ನೇ ಬಾರಿ ಮತ್ತೆ ಎಲ್ಲರೂ ಕೂತ್ಕೊಂಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ರುಕ್ಮಿಣಿ, ಸತ್ಯಭಾಮ ಎಲ್ಲರೂ ಕೂತ್ಕೊಂಡು ಆ ಯಜ್ಞದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ರು. ಸಭೆ ತುಂಬಾ ಚೆನ್ನಾಗಿತ್ತು, ಯಜ್ಞ ಚೆನ್ನಾಗಿ ನಡೀತು, ಅನ್ನದಾನ ಚೆನ್ನಾಗಾಯಿತು. ಎಲ್ಲರೂ ಮಾತಾಡ್ತಾ ಇರಬೇಕಾದರೆ ಆ ಸಭೆಗೆ ದುರ್ಯೋಧನ ಬಂದ. ಒಳ್ಳೆ ಬೆಳ್ಳಗಾದ ಪಂಚೆ ಹೊತ್ಕೊಂಡಿದ್ದ, ಮೇಲೊಂದು ಪಂಚೆ ಹೊತ್ಕೊಂಡಿದ್ದಾನೆ. ಅಕಸ್ಮಾತ್ತಾಗಿ ದುರ್ಯೋಧನ ಅಲ್ಲಿಗೆ ಬಂದ. ಬಂದ್ರೆ ಪಾಪ ತಲೆ ಮೇಲೆ ಕಿರೀಟ ಹಾಕೊಂಡಿದ್ದಾನೆ. ಸಹಜವಾಗಿ ಎಲ್ಲರೂ ಮಾತಾಡ್ತಿದ್ದಾರೆ, ತಾನು ಅದನ್ನ ನೋಡಬೇಕು ಅಂತ ದುರ್ಯೋಧನ ಅಲ್ಲಿಗೆ ಬರ್ತಾನೆ. ಬಂದಾಕ್ಷಣ ದ್ವಾರಂ ಸಭಾಯ ಹರಿಣೀನ ರಶ್ಮಿ ವ್ಯೂಢಂ ನ ಜಾನನ್ ಸ ವಿಹಾಯ ಭಿತ್ತಿಂ. ಅದು ಸಾಮಾನ್ಯವಾದ ಸಭೆಯಲ್ಲ, ಮಯಾಸುರನಿಂದ ಮಾಡಲ್ಪಟ್ಟಿತ್ತು, ಕೃಷ್ಣ ಮಾಡಿಸಿದ್ದ. ಆ ಸಭೆಯಲ್ಲಿ ಬಳಸಿದ ಎಲ್ಲಾ ರತ್ನಮುತ್ತುಗಳು ಕೃಷ್ಣ ಪರಮಾತ್ಮನ ಕಣ್ಣಿನಿಂದ ಏನು ಬಿಂದು ಸರೋವರ ಇದೆಯಲ್ಲ ಗುಜರಾತ್ ಅಲ್ಲಿ, ಅಲ್ಲಿಂದ ತಂದಿದ್ರಂತೆ. ಬಿಂದ ಸರೋವರ ಮುಳುಗಿದ್ರೆ ಒಳಗೆ ಮುತ್ತು ಸಿಗ್ತಿತ್ತು, ಈಗ ಸಿಗಲ್ಲ. ಅದನ್ನೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ಆಗ ಈಗ ನೀವು ಮೇಲೆ ಬಂದ್ರೆ ಸಾಕಷ್ಟೇ. ಸ್ನಾನ ಮಾಡಿ ನೀವು ಬಿಂದು ಸರೋವರ ಯಾರು ಬಂದ್ರೆ ನೀನು ಒಂದು ಮುತ್ತು. ಈಗ ಮುತ್ತಿನಿಂದ, ಬಿಂದು ಸರೋವರದಲ್ಲಿ ಸಿಗುವ ರತ್ನ ಮುತ್ತುಗಳಿಂದ ಮಯಾಸುರ ನಿರ್ಮಾಣ ಮಾಡಿದ್ದು ಸಭೆಯಲ್ಲಿ. ಅದ್ಭುತ. ಕೆಳಗಿನ ನೆಲನೇ ಎಷ್ಟು ಚೆನ್ನಾಗಿತ್ತು, ಗೋಡೆಗಳು, ಮೇಲಿನ ಛತ್ತ, ಅದ್ಭುತವಾದ ಸಭೆ. ಆ ಸಭೆಯೊಳಗೆ ಬಂದ್ರೆ ಅತ್ಯಂತ ಚಕ ಹೊಳೆಯುವಂತಹ ಇಂದ್ರನೀಲ ಮಣಿಯಿಂದ ಪ್ರಕಾಶಮಯವಾದಂತಹ ಸಭೆಯನ್ನ ನೋಡಿದ. ಆ ಸಭೆಗೆ ಬರ್ತಾ ಇರಬೇಕಾದರೆ ಪಾಪ ಸಾಮಾನ್ಯವಾಗಿ ಈಗ ನೀವು ಹೋಗ್ಬೇಕಾದ್ರೆ ಇಲ್ಲಿ ಬಾಗಲಿದೆ, ಇಲ್ಲಿ ಗೋಡೆ ಇದೆ ಅಂತ ಗೊತ್ತಾಗತ್ತೆ. ಯಾಕೆ ಹೇಳಿ? ಬಾಗಲ ಬಣ್ಣ ಬೇರೆ, ಗೋಡೆ ಬಣ್ಣ ಬೇರೆ, ಬಾಗಲು ಅಂತ ಗೊತ್ತಾಗತ್ತೆ. ಸಭೆಯೊಳಗೆ ಬರಬೇಕಾದರೆ ಗೋಡೆ ಯಾವುದು, ಬಾಗಲು ಯಾವುದು ಗೊತ್ತಾಗಲಿಲ್ಲ ಅವನಿಗೆ. ಬಹಳ ವಿಚಿತ್ರ ನೋಡಿ ಇದು. ಹೀಗೆಲ್ಲರೂ ಕೂತಾಗ ಯಾರೋ ಬಂದು ಅಕಸ್ಮಾತ್ ಗೋಡೆ ಹಾಕಿಸ್ಕೊಂಡ್ರೆ ಹೆಂಗಾಗತ್ತೆ? ಸಭೆಯೊಳಗೆ ಬರಬೇಕಾದಾಗ ಬಾಗಲು ಅಂತ ತಿಳ್ಕೊಂಡು ಜೋರಾಗಿ ಗೋಡೆಗೆ ಮುಖವನ್ನು ತೆಗೆಸಿಕೊಂಡ. ಜೋರಾಗಿ ಬಡದಿದೆ. ಪ್ರವೇಶ ಏತಾಂಚಯ ಮೌತಮಾವತು. ತಕ್ಷಣದಲ್ಲಿ ಧರ್ಮರಾಜ ನಕುಲ ಸಹದೇವರಿಗೆ ಕಳಿಸ್ತಾನೆ, ಹೋಗಪ್ಪ ಅಣ್ಣಗೇನು ಆಗಿದೆ. ತಕ್ಷಣದಲ್ಲಿ ಅವರಿಬ್ಬರು ಬಂದು ದುರ್ಯೋಧನ ಕೈ ಹಿಡಿದು ಹೇಳ್ತಾರೆ, ಸ್ವಾಮಿ ಇದು ಬಾಗಲಲ್ಲ ಅಂದ್ರು. ಇದು ಬಾಗಲು ಅಂತಾರೆ. ನೀವು ಬರ್ತಾ ಇರೋದು ಬಾಗಲಲ್ಲ, ಅದು ಗೋಡೆ ಇತ್ತು. ನೀವು ಗೋಡೆಯನ್ನ ಬಾಗಲ ಅಂದ್ಕೊಂಡು ತಲೆ ಹೊಡ್ಕೊಂಡಿರಿ ಅಂತ ಹೇಳ್ತಾರೆ. ಪಾಪ ಜೋರಾಗಿ ತಲೆ ಬಡಿದಿದೆ. ನಕುಲ ಸಹದೇವರು ಕೈ ಹಿಡಿದು ತಂದು ಕೂಡಿಸಿದರಂತೆ. ಆದರೆ ಅವನು ಪಡ್ಕೊಂಡದ್ದಕ್ಕೆ ಅಲ್ಲಿದ್ದವ್ರು ಏನ್ ಮಾಡಿಲ್ಲ. ಆದ್ರೆ ಅವನಿಗೆ ಒಂದು ಅಸಹ್ಯ ಆಯ್ತಂತೆ. ಗೋಡೆಯನ್ನ ಬಾಗಲ ಅಂತ ತಿಳ್ಕೊಂಡು ನಡೀತಾ ಇರಬೇಕಾದಾಗ ಬಡ್ಕೊಂಡದ್ದಕ್ಕೆ ಅಸಹ್ಯವಾಗಿ ಬೇಡ, ಈ ಸಭೆಯಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೊರಟ. ಸ್ವಲ್ಪ ಹೋದ. ತಥೇಂದ್ರ ನೀಲ ಭುವಿ ರತ್ನಮಯಾನಿ ದೃಷ್ಟ್ವಾ ಪದ್ಮಾನಿ ನೀರ ಮನಸಾ ಜಗೃಹೇ ಸ್ವವಸ್ತ್ರಂ. ಇಂದ್ರನೀಲಮಣಿಯಿಂದ ಒಳ್ಳೆ ರತ್ನಮಯವಾದಂತಹ ಕೆಳಗಿನ ನೆಲ, ಅದ್ಭುತವಾದ ನೆಲ ಇತ್ತದು. ಆ ನೆಲದ ಮೇಲೆ ನಡೀತಾ ಇರಬೇಕಾದರೆ ಆ ಮಣಿಗಳಿಂದ ನೀರು ಕಟ್ಟಂಗಾಯ್ತು ಅವನಿಗೆ. ಅದು ನೀರು ಇರಲಿಲ್ಲ, ವಾಸ್ತವಿಕವಾಗಿ ನೀರು ಇರಲಿಲ್ಲ. ಆದರೆ ನೀರು ಕಂಡಂತೆ ಆಯಿತು ಅಂತ ವಸ್ತ್ರವನ್ನ ಮೇಲೆ ಎತ್ತಿದ. ಎಲ್ಲಿ ನೀರಿರಲಿಲ್ಲ ಅಲ್ಲಿ ವಸ್ತ್ರ ಮೇಲೆ ಎತ್ತಾರೆ. ಸ್ವಲ್ಪ ಮೈ ಉಟ್ಕೊಂಡ ವಸ್ತ್ರ ಏರಿ ನಡೆದ, ಅಯ್ಯೋ ನೀರೇ ಇಲ್ಲಲ್ಲ ಅಂದ. ನೀರೇ ಇಲ್ಲ ಅಂತ ವಸ್ತ್ರಗಳ ಕೆಳಗೆ ಬಿಟ್ಟರೆ ಮುಂದೆ ನಿಜವಾದ ನೀರಿತ್ತು, ದಪ್ಪನೆ ಬಿದ್ದ.
ಪ್ರಾಯ ಒಂದು ಸಭೆಯೊಳಗೆ ಹಿಂಗಾದ್ರೆ ಹೆಂಗಿರುತ್ತೆ ಹೇಳಿ? ಅದು ಅಂಥವನಿಗೆ ಅದು ಯಾರ ಮುಂದೆ ಆಗಬಾರ್ದು, ಅವ್ರ ಮುಂದೆ. ತನ್ನನ್ನ ನೋಡಿದರೆ ಅಡಗಿಸುವ, ತನ್ನ ನೋಡಿದರೆ ನಗುವಂತಹ ಪಾಂಡವರ ಮುಂದೆನೆ ಹೀಗಾದರೆ, ಯಾವಾಗ ನಿಜವಾಗಿ ನೀರಿದ್ದಲ್ಲಿ ಅಲ್ಲಿ ನೀರಿಲ್ಲ ಅಂತ ತಿಳಿದು ಭ್ರಾಂತಿಯಿಂದ ಬಿದ್ದ, ಎಲ್ಲಿ ನಿಜವಾಗಿ ನೀರು ಇರಲಿಲ್ಲ ಅಲ್ಲಿ ನೀರಿದೆ ಅಂತ ವಸ್ತ್ರ ಮೇಲೆ ಎತ್ತಿದ. ಏನಾಯ್ತು ನೋಡಿ, ಯಾವಾಗ ಅವನು ಬೀಳ್ತಾನೆ, ಬಿದ್ದ ಕ್ಷಣ ಎಲ್ಲರಿಗೂ ನಗು ಬಂತು. ಕೃಷ್ಣ ಪರಮಾತ್ಮ ಭೀಮನ ಕಡೆ ನೋಡುತ್ತಾರೆ, ಜೋರಾಗಿ ನಗು ಅಂತ ಕೃಷ್ಣ ಆಜ್ಞೆ ಮಾಡುತ್ತಾನೆ. ಮಹಾಭಾರತ ಕಥೆಯೊಳಗೆ ಇಷ್ಟೇ ಬರೋದು. ದುರ್ಯೋಧನ ನೀರಲ್ಲಿ ಬಿದ್ದಾಗ ಭೀಮಸೇನ ದೇವರು ನಕ್ಕರು, ದ್ರೌಪದಿನು ನಕ್ಕಳು. ಆದರೆ ಅವರಿಬ್ಬರು ನಗುವುದಕ್ಕೆ ಕಾರಣವನ್ನು ಮಧ್ವಾಚಾರ್ಯ ಕೊಡುತ್ತಾರೆ. ಆಚಾರ್ಯರ ದೃಷ್ಟಿಕೋನ ನೋಡಿ. ಶ್ರೀಮದಾಚಾರ್ಯರಂತಾರೆ, ಸತಂ ಪ್ರಾಹಸಂ ಭಗವತ ಕ್ಷಿತಿಪಾರನಾಶ ಹೇತೋ ಸಸೂಚಿತ. ಭೂಮಿಯ ಭಾರ ಹರಣಕ್ಕಾಗಿ, ಭೂಭಾರ ಹರಣಕ್ಕಾಗಿ ಭೀಮಸೇನ ದೇವರು ದ್ರೌಪದಿಯನ್ನ ನಗುವಂತೆ ಕೃಷ್ಣನೇ ಸೂಚನೆ ಮಾಡಿದ. ಅವತ್ತು ಭೀಮಸೇನ ದೇವರು ಅಥವಾ ದ್ರೌಪದಿ ನಕ್ಕಿರಲಿಲ್ಲ ಅಂದ್ರೆ ಬಹಳ ಕೋಪ ದುರ್ಯೋಧನಿಗೆ ಬರ್ತಿರಲಿಲ್ಲ. ಎಲ್ಲಿ ಪ್ಲಾನ್ ಆಗ್ತಾ ನೋಡಿ. ನಿಜವಾಗಿ ಒಬ್ಬ ವ್ಯಕ್ತಿ ಜೊತೆಗೆ ಒಂದು ವಾರ ಇದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಬಹುದು. ವಾರ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಅನಂತ ಕಾಲ ಅವನ ಜೊತೆಗಿದ್ರು ಅವನ ಆಟ ತಿಳಿಯೋದಿಲ್ಲ, ತಿಳಿಯದೋ ನಿನ್ನಾಟ. ಯಾರನ್ನ ಎಲ್ಲಿ ಗುರಿ ಮಾಡುತ್ತಾರೆ ಗೊತ್ತಾಗಲ್ಲ. ನಿಜವಾಗಿಯೂ ಆ ಸಂಕಲ್ಪ ಅಂದ್ರೆ ಏನು ಗೊತ್ತಾದು? ಅದು ಬರೀ ಸತ್ಯ ಸಂಕಲ್ಪ ಬಾಯಿಗೆ ಹೇಳಿಲ್ಲ. ಅವನ ಮಾಡುವ ಕೆಲಸದ ಸಂಕಲ್ಪ ಅರ್ಧ ಗಂಟೆ, 1 ಗಂಟೆ ಮುಂಚೆ ಅಲ್ಲ, 1 ವಾರ ಮುಂಚೆ ಅಲ್ಲ, ಅನಂತ ಕಲ್ಪಗಳ ಹಿಂದೆ, ಅನಂತ ಯುಗಗಳ ಹಿಂದೆ ಸಂಕಲ್ಪ ಮಾಡಿರುತ್ತಾರೆ. ಮಗನಾದ ಅಶ್ವತ್ಥಾಮನಿಗೆ ಕುಡಿಯೋದಕ್ಕೆ ಒಂದು ಆಕಳದ ಹಾಲು ಬೇಕು, ಹಾಲಿಗಾಗಿ ಆಕಳ ಬೇಕು. ಪರಶುರಾಮ ದೇವರ ಹತ್ರ ಬೇಡೋದಕ್ಕೆ ಬಂದಿದ್ರು ದ್ರೋಣಾಚಾರ್ಯ, ಕೊಟ್ಟು ಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ. ರೋಮಕೂಪದೊಳಗೆ ಅನಂತ ಕೋಟಿ ಬ್ರಹ್ಮಾಂಡ ಧಾರಣ ಮಾಡುವ ಸಾಮರ್ಥ್ಯ ಇರುವ ಪರಶುರಾಮ ಒಂದು ಆಕಳ ಇರಲಿಲ್ಲ ಅವರ ಹತ್ರ. ಇಲ್ಲ ಅಂದ್ರೆ ಸೃಷ್ಟಿನೂ ಮಾಡ್ಲಿಕ್ಕೆ ಸಮರ್ಥ. ಪರಶುರಾಮನ ಹತ್ರ ದ್ರೋಣಾಚಾರ್ಯ, ಮಗ ಹಾಲು ಬೇಡ್ತಿದ್ದಾನೆ, ಅಳತಿದ್ದಾನೆ, ಏನಿದ್ರು ಗುರುಗಳು ಒಂದು ಆಕಳ ಕೊಡಿ ಅನ್ನೋ ಅರ್ಧ ಗಂಟೆ ಮುಂಚೆ ಬರಬೇಕಾಗಿತ್ತು, ಕೊಡ್ತಿದ್ದೆ, ಎಲ್ಲ ಕೊಟ್ಟು ಬಿಟ್ಟೆ, ಈಗ ಇಲ್ಲ ಅಂತ. ಇದು ಒಂದೇ ಮಾತು ಪರಶುರಾಮ ದೇವರು. ಅಕಸ್ಮಾತ್ತಾಗಿ ದ್ರೋಣಾಚಾರ್ಯರಿಗೆ ಪರಶುರಾಮ ದೇವರೇ ಆಕಳನ್ನು ಕೊಟ್ಟು ಬಿಟ್ಟಿದ್ರೆ ಅವರು ವಿದುರನ ಹತ್ರ ಹೋಗೋ ಪ್ರಸಂಗ ಬರ್ತಿರ್ಲಿಲ್ಲ. ವಿದುರ ಅವಮಾನ ಮಾಡ್ತಿರ್ಲಿಲ್ಲ. ವಿದುರನನ್ನ ಕೈಕಾಲದ ಕಟ್ಟಿ ನನ್ನ ಪಾದಕ್ಕೆ ಹಾಕುವಂತ ಅರ್ಜುನನಿಗೆ ಸ್ಪೆಷಲ್ ವಿದ್ಯೆ ಹೇಳೋ ಪ್ರಸಂಗ ಬರ್ತಿರಲಿಲ್ಲ. ಅರ್ಜುನನಿಗೆ ಕನ್ಯಾದಾನಕ್ಕಾಗಿ ದ್ರೌಪದಿಯನ್ನು ಪಡಿತಿರಲಿಲ್ಲ. ದ್ರೌಪದಿ ಹುಟ್ಟಿಲ್ಲ ಅಂದ್ರೆ ಮಹಾಭಾರತವೇ ಇರ್ತಿರಲಿಲ್ಲ. ರಾಜ ಹುಟ್ಟಿರಲಿಲ್ಲ ಅಂದ್ರೆ ದ್ರೌಪದಿ ಇಲ್ಲ, ದ್ರೌಪದಿ ಇಲ್ಲ ಅಂದ್ರೆ ಪಾಂಡವರ ಮದುವೆ ಇಲ್ಲ. ದ್ರೌಪದಿಯನ್ನ ತೊಡೆ ಮೇಲೆ ಕೂಡುವುದು ದುರ್ಯೋಧನ ಹೇಳೋ ಹಂಗಿಲ್ಲ, ಅವನು ತೊಡೆ ಮುರಿಯೋ ಹಂಗಿಲ್ಲ. ನಿಜವಾಗಿಯೂ ಮುಂದೆ ನಡಿಬೇಕಾದದ್ದು ಎಲ್ಲ ಆಲೋಚನೆ ಮಾಡುತ್ತಾನೆ ಸ್ವಾಮಿ. ಸರ್ವಜ್ಞ ಭಗವಂತ ದೇವರೇ ಹೇಳ್ತಾನೆ, ಜೋರಾಗಿ ನಗು ಅಂತ ಹೇಳ್ತಾನೆ. ಆಗ ಭೀಮಸೇನ ದೇವರು ದ್ರೌಪದಿ ಇಬ್ಬರೂ ಜೋರಾಗಿ ನಗುತ್ತಾರೆ. ಅಲ್ಲಿ ಸಭೆಯಲ್ಲಿ ಕೂತವರೆಲ್ಲ ನಕ್ಕರಂತೆ. ನೋಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ಸುಮ್ಮನೆ ಮಾತಾಡಿಕೊಂಡ್ರು ಕೋಪ ಬರ್ತದೆ. ಈಗ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಆಕ್ಚುಲಿ ಅವ್ರು ಮಾತಾಡೋ ವಿಷಯವೇ ಬೇರೆ ಇರ್ತದೆ. ಅವ್ರು ಮಾತಾಡುವಾಗ ಒಂದ್ಸಲ ನಿಮ್ಮನ್ನ ನೋಡಿಬಿಟ್ರೆ ನೀವೇನ್ ಅನ್ಕೋತೀರಿ? ಆಕ್ಚುಲಿ ನಿಮಗೂ ಮಾತಿಗೆ ಸಂಬಂಧವೇ ಇರಲ್ಲ. ಹೋದ್ವಾದಸಿ ಉತ್ತರಾದಿ ಮಠ ಗುಡ್ಡಕ್ಕೆ ಹೋಗಿದ್ದೆ, ಸ್ವಾಮಿಗಳು ಮುದ್ರೆ ಹಾಕಿದ್ರಲ್ಲ, ಮೊದಲನೇ ಏಕಾದಶಿ ಅಂತ. ಹೋದ್ವಾದಶಿ ಮಠಕ್ಕೆ ಹೋಗಿದ್ದೆ, 2ನೇ 3ನೇ ಪಂಕ್ತಿ ಊಟ ಆಯ್ತು ಅಂತ ಇಲ್ಲಿ ಕೂತ್ ಮಾತಾಡ್ತಿರ್ತಾನೆ. ನಿಮ್ ಕಡೆ ನೋಡ್ಬಿಟ್ಟು ನನ್ನ ಬಗ್ಗೆ ಹೇಳ್ತಿರ್ತಾನೆ. ಕೋಪ ಅಟ್ಟಕ್ಕೆ. ಪಾಪ ದುರ್ಯೋಧನನಿಗೆ ಎಂತಹ ಪರಿಸ್ಥಿತಿ ಆಗಿದೆ ನೋಡಿ. ಯಾರಿಗೂ ಈ ತರಹ ಆಗಬಾರದು. ಅದು ತುಂಬಿದ ಸಭೆಯೊಳಗೆ ಅಪಮಾನ ಆಗೋದು, ಅಪಹಾಸ ಆಗೋದು, ಯಾರೋ ತನ್ನನ್ನ ನೋಡಿ ನಗೋದು. ಎಲ್ಲಿ ನೀರಿಲ್ಲ ಅಲ್ಲಿ ನೀರು ಅಂತ ಭ್ರಾಂತಿಸಿದ. ನಿಜವಾಗಿ ನೀರಿದ್ದಲ್ಲಿ ಬಟ್ಟೆ ಎತ್ತಲಿಲ್ಲ ಮೇಲೆ. ಗೋಡೆಯನ್ನ ಬಾಗಲು ಅಂತ ತಿಳಿದ, ಬಾಗಲನ್ನ ಗೋಡೆ ಅಂತ ತಿಳಿದ. ನಿಜವಾದ ಬಾಗಲಿದ್ರೆ ಇದು ಗೋಡೆ ಇರಬೇಕು ಅಂತ ಹೋಗ್ತಾನೆ, ಜೋರಾಗಿ ಬಾಗಲು ತಾಗಿತ್ತು, ಆ ಕಡೆ ಬಿದ್ದ. ಬಾಗಲು ಅಂತ ತಿಳಿದು ಗೋಡೆ ಹಾಕೋತಾನೆ, ಗೋಡೆ ಮುಖಕ್ಕೆ ಬಡಿತು. ಒಂದೇ ಎರಡೇ ಪಾಪ.
ಇಷ್ಟೆಲ್ಲ ಅದನ್ನು ನಗದೇ ಇರ್ತಾರೆ ಅಂದ್ರೆ ಅಲ್ವಾ? ಸಹಜವಾಗಿ ಒಂದು ಸಣ್ಣ ಘಟನೆ ನಡೆದರೂ ನಗುತ್ತಾರೆ. ಎಲ್ಲರಿಗೂ ಆ ದುರ್ಯೋಧನನ ಕಂಡು ನಗು ಬರ್ತದೆ, ಅಪಹಾಸದಿಂದ ಎಲ್ಲರೂ ನಗುತ್ತಾರೆ. ಆದರೆ ಅತಿ ಜೋರಾಗಿ ನಕ್ಕಿದ್ದು ಭೀಮಸೇನ ದೇವರು ಮತ್ತು ದ್ರೌಪದಿ. ಅವರಿಬ್ಬರು ನಕ್ಕದನ್ನು ಅಷ್ಟೇ ಯಾಕೆ, ರುಕ್ಮಿಣಿ ಸತ್ಯಭಾಮಾದೇವಿಯರು ನಗುತ್ತಾರೆ, ಸ್ವತಃ ಕೃಷ್ಣನೇ ನಗುತ್ತಾನೆ. ಆಗ ಮಾತ್ರ ಮಂದಸ್ಮಿತೇನ ವಿಲಸದ್ವದನೆಂದು ಬಿಂಬೋ ನಾರಾಯಣಸ್ತು ಮುಖಮೀಕ್ಷ ಮರುತ್ಸುತಸ್ಯೆ. ಎಲ್ಲರೂ ನಗುತ್ತಾ ಇರುವಾಗ ಶ್ರೀಕೃಷ್ಣ ಪರಮಾತ್ಮನ ಕಡೆಗೆ ಭೀಮಸೇನ ದೇವರು ನೋಡಿದರು. ಸಾಕು ಮಾಡೋಣ ಸ್ವಾಮಿ ಎಂದು, ಬಹಳ ನಗೋದು ಬೇಡ. ಎಲ್ಲರೂ ಸ್ವಲ್ಪ ಹೊತ್ತು ನಗುತ್ತಾರೆ. ಕೊನೆಗೆ ಧರ್ಮರಾಜ ಎಲ್ಲರನ್ನೂ ತಡಿತಾನೆ. ಭೀಮ, ನಕುಲ, ಸಹದೇವ ಸಾಕು ಮಾಡಿ ನಿಲ್ಲಿಸೋದು, ಕೃಷ್ಣನಿಗೆ ಬೇಡ್ಕೊಂಡ, ಸಾಕು ಸ್ವಾಮಿ ಎಂದ. ಎಲ್ಲರಿಗೆ ಸಮಾಧಾನವನ್ನ ಮಾಡಿ ಆಗ ಧರ್ಮರಾಜ ಅಂತಾರೆ, ಪಾಪ ದುರ್ಯೋಧನ ಬಿದ್ದಿದ್ದಾನೆ, ಎಬ್ಬಿಸ್ಕೊಂಡು ಕರ್ಕೊಂಡು ಬನ್ನಿ, ಹೂವಿನ ಮಾಲೆ ಹಾಕೋಣ ಅವರಿಗೆ. ಯಾವಾಗಲೂ ನೋಡಿ, ಒಂದು ಮನೆಯಲ್ಲಿ ಕಾರ್ಯಕ್ರಮ ಆದರೆ ಅತಿಥಿಗಳಿಗೆಲ್ಲ ಮೊದಲು ಕೊಡ್ತೀವಿ ಉಡುಗೊರೆಯನ್ನ, ಮನೆಯವರಿಗೆಲ್ಲ ಆಮೇಲೆ ಕೊಡ್ತಾರೆ. ಮನೆಯವರಿಗೂ ಕೊಡಬೇಕು, ಆದ್ರೆ ಆಮೇಲೆ ಕೊಡೋದಿರ್ತದೆ. ಪಾಂಡವರು ಬಂದವರಿಗೆಲ್ಲ ಕೊಟ್ಟಾಗಿತ್ತು ರತ್ನ ಮುತ್ತು ಬೆಳ್ಳಿ ಬಂಗಾರವನ್ನ. ಈಗ ಮನೆಯವರು ಅಣ್ಣ ಆಗಬೇಕು ಅಂತ ದುರ್ಯೋಧನನಿಗೂ ಸ್ವಲ್ಪ ಉಡುಗೊರೆಗಳನ್ನು ಕೊಡಬೇಕು ಅಂದ್ರೆ ತಗೊಳ್ಳೋದು ಬಿಡಿ, ಕುಂಕುಮ ಹಚ್ಕೊಳ್ಳಿಲ್ಲ, ಹಾರ ಹಾಕೊಳ್ಳಿಲ್ಲ, ಗಂಧದ ಲೇಪನ ಮಾಡಿ ಹೂಮಾಲೆ ಹಾಕಬೇಕು ಅಂತ ಧರ್ಮರಾಜ ತಗೊಂಡು ಬಂದ್ರೆ ತಿರಸ್ಕಾರ ಮಾಡಿಬಿಟ್ಟ. ಅವರೆಲ್ಲರೂ ನೋಡಿ ನಕ್ಕಿದ್ದಕ್ಕೆ ಬಹಳ ಮನಸ್ಸಿಗೆ ಬೇಜಾರಾಗಿ ಹೂಮಾಲೆಯನ್ನ ಕಿತ್ತಿ ಬಗದ ತನ್ನ ಸೋದರ ಮಾವನಾದ ಶಕುನಿಗೆ ಹೇಳ್ತಾನೆ, ನಡೆದು ಹೋಗೋಣ ಅಂದ. ಆಗಿದ್ದಾಗ ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ಕಣ್ಣು ಕೆಂಪು ಮಾಡುತ್ತಿದ್ದಾನೆ. ಪ್ರಚಂಡವಾದ ಕೋಪದಿಂದ ಅಲ್ಲಿಂದ ಹೊರಟು ಹೋಗಿ ಬಿಡ್ತಾನೆ. ಆದರೆ ಸರಳವಾಗಿ ಬರಲಿಲ್ಲ. ಆ ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಬರುವಾಗ ದಾರಿಯೊಳಗೆ ಸೋದರ ಮಾವನಾದ ಶಕುನಿಗೆ ಮಾತಾಡ್ತಾರೆ, ನೋಡಿದೀಯಾ ಮಾಮ ಹೇಗ್ ಮಾಡಿದ್ರಿ ಎಲ್ಲರೂ ನನ್ನನ್ನ? ಏನೋ ಆ ನೆಲ ನೋಡಿ ನೀರು ಅನ್ಕೊಂಡೆ, ನೀರು ನೋಡಿ ನೆಲ ಅನ್ಕೊಂಡೆ, ಗೋಡೆ ನೋಡಿ ಬಾಗಿಲ ಅನ್ಕೊಂಡೆ, ಅದು ಹಾಗೆ ಇತ್ತು ಸಭೆಯದು. ಕೆಲವು ಊರುಗಳಲ್ಲಿ ಗೊತ್ತೇ ಆಗಲ್ಲ ಬಾಗಿಲು ಯಾವುದು, ಮನೆ ಯಾವುದು, ದೇವರ ಮನೆ ಯಾವುದು. ನಾನೊಬ್ಬರ ಮನೆಗೆ ಹೋಗಿದ್ದೆ, ವಾಸ್ತುಶಾಂತಿ ಕರೆದಿದ್ರು. ಇನ್ನೇನು ವಾಸ್ತು ಪ್ರವೇಶ ಮಾಡಬೇಕು, ಇಡೀ ಮನೆ ಹುಡುಕಿದೆ, ದೇವರ ಮನೆಯೇ ಕಾಣಲಿಲ್ಲ. ಬರೀ ಬೆಡ್ರೂಮ್ ಆಯ್ತು, ಹಾಲ್ ಆಯ್ತು, ಕಿಚನ್ ಆಯ್ತು. ಕೊನೆಗೆ ಹುಡುಕಿ ಯಜಮಾನ ಕೇಳಿದ, ಎಲ್ಲಪ್ಪ ದೇವ್ರ ಮನೆ ಅಂತ. ಓ ಆಚಾರ್ಯ ಬನ್ನಿ. ಒಳಗೆ ಕರ್ಕೊಂಡು ಹೋಗಿ ಸುಮಾರು ಒಂದು 50 ಅಡಿ ಒಳಗೆ, ಭೂಮಿಯ ಒಳಗೆ ಬಾವಿ ತೆಗೆದಾಗೆ ತೆಗೆದು ಅಲ್ಲಿ ದೇವರ ಮನೆ. ಯಾಕಪ್ಪ ಇಲ್ಲಿ ಯಾಕೆ ಮಾಡಿದ್ದಿ? ಇಲ್ಲ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಧಾಮ ಅಂದ್ರೆ ಮನೆ. ಎಲ್ಲಿ ಸೂರ್ಯನ ಬೆಳಕು ಬೀಳಲ್ಲ, ಎಲ್ಲಿ ಚಂದ್ರನ ಬೆಳಕು ಬೀಳಲ್ಲ, ಎಲ್ಲಿ ಹೋದ್ರೆ ತಿರುಗಿ ಬರಲ್ಲ, ಅದು ಮನೆ. ಇಲ್ಲಿ ಒಳ ಪೂಜೆಗೆ ಹೋದ್ರೆ ಒಳ ಕೆಳಗೇನೆ, ಯಾರು ಬರೋದೇ ಇಲ್ಲ. ಇದು ನನ್ನ ಮನೆ, ದೇವರು. ಅದು ಹೇಳ್ಕೊಂಡು ವೈಕುಂಠ ಮನೆ. ಆದರೆ ನಾನೇನು ಗೋಡೆಯನ್ನ ಮನೆ ಬಾಗಿಲು ತಿಳ್ಕೊಂಡು ನಾನು ಬಿದ್ದೆ, ಅದು ಇಷ್ಟು ನಗುತ್ತಾರ? ದುರ್ಯೋಧನ ಸೋದರ ಮಾವನಿಗೆ ಹೇಳ್ತಾನೆ, ನನಗೆಲ್ಲರೂ ನಕ್ಕಿದ್ದರಲ್ಲಿ ಬಹಳ ಏನಿಲ್ಲ, ಕೃಷ್ಣನ ಎದುರುಗಡೆ ಭೀಮ ನಕ್ಕಲ್ಲ, ದ್ರೌಪದಿ ನಕ್ಕಳಲ್ಲ, ನನಗೆ ನೋವಾಯಿತು ಅಂತ. ಏನಾದ್ರಾಗಲಿ ಭೀಮ ಮತ್ತು ದ್ರೌಪದಿಯರಿಗೆ ನಾನು ಸಂತಾಪ ಕೊಡದೆ, ಅವರಿಗೇನಾದರೂ ತೊಂದರೆ ಮಾಡದೆ ನನಗೆ ಸಮಾಧಾನ ಇಲ್ಲ. ಹೇಳ್ತಾನೆ, ದಾರಿ ಬರುವಾಗ ಹೇಳ್ತಾನೆ, ನನಗೆ ಅಕಸ್ಮಾತ್ತಾಗಿ ದೇಹದಲ್ಲಿ ಶಕ್ತಿ ಇದ್ದಿದ್ರೆ ಅಲ್ಲೇ ಭೀಮನನ್ನ ಕೊಂದಾಗಿ ಬಿಡ್ತಿದ್ದೆ. ಯದಿಮೇ ಶಕ್ತಿರತ್ರಸ್ಯ ಘಾತಯೇಹಂ ಕೃತೋದರಂ. ಅದು ಆಗಲೇ ಒಪ್ಕೊಂಡಿಲ್ಲ, ಶಕ್ತಿ ಇಲ್ಲ ಅಂತ. ಭೀಮನನ್ನ ಕೊಲ್ಲುವ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ದುರ್ಯೋಧನ ಒಪ್ಕೊಂಡಾಯಿತು. ಹೇಳಿದಾನೆ. ಆದ್ರೂ ಆಗಾಗ ಬರ್ತಿರ್ತಾರೆ, ಕೆಲವರು ಹಂಗೆ ಇರ್ತಾರೆ. ಎದುರಿಗಿದ್ದ ವ್ಯಕ್ತಿ ನಮ್ಗಿಂತ ಬಲಿಷ್ಠ ಅಂತ ಗೊತ್ತಿದ್ರು ಹೋಗ್ತಿರ್ತಾರೆ ಅವ್ರ ಬಲಿ ಯುದ್ಧ ಮಾಡಲಿ. ಪದೇ ಪದೇ ಬಯಸ್ಕೊಂಡು ಅನಿಸ್ಕೊಂಡು ಬರ್ತಿರ್ತಾರೆ. ದುರ್ಯೋಧನ ದಾರಿಯಲ್ಲಿ ಬರ್ತಾ ಅನೇಕ ಮಾತುಗಳನ್ನು ಹೇಳಿ ತನ್ನ ಮಾವನಿಗೆ ಹೇಳ್ತಾನೆ, ಏನಾದರಾಗಲಿ
ಯಾವ ಸಂಪತ್ತಿನಿಂದ ಇವತ್ತು ಪಾಂಡವರು ಎಷ್ಟು ವೈಭವದಿಂದ ಇದ್ದಾರೆ. ಹೇಳ್ತಾನೆ ಸೋದರ ಮಾವನಿಗೆ, ನಾನು ಒಳಗಡೆ ಕೂತ್ಕೊಂಡಿದ್ದೆ, ಏನ್ ಐಶ್ವರ್ಯ, ಏನ್ ರತ್ನ, ಮುತ್ತು, ಬೆಳ್ಳಿ, ಬಂಗಾರ, ಊಹೆನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂಪತ್ತು ಪಾಂಡವರಲ್ಲಿ. ಏನಾದರೂ ಮಾಡಿ ಆ ಎಲ್ಲ ಸಂಪತ್ತು ಕಸ್ಕೊಳ್ಬೇಕು ಅಂತ, ಸಂಪೂರ್ಣವಾಗಿ ಪಾಂಡವರ ಸೊತ್ತೆಲ್ಲ ನಂದಾಗಬೇಕು. ಏನ್ ಮಾಡ್ಬೇಕೀಗ? ಯುದ್ಧ ಮಾಡಿ ಪಡೆಯೋಣ ಅಂದ್ರೆ ಸರ್ವತಾ ಸಾಧ್ಯ ಇಲ್ಲ. ಭೀಮನಿಗೆ ಎದುರಾಗಿ ಯುದ್ಧ ಮಾಡ್ಲಿಕ್ಕಾಗಲ್ಲ. ಯುದ್ಧ ಮಾಡಲಿಲ್ಲ ಅಂದ್ರೆ ಪಾಂಡವರ ಸಂಪತ್ತು ನಮಗೇನ್ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಕ್ಷಣ ಶಕುನಿ ಹೇಳ್ತಾನೆ, ಸಂಪತ್ತು ಬೇಕಲ್ಲ ನಿನಗೆ, ಅದರ ವ್ಯವಸ್ಥೆ ನಾನ್ ಮಾಡ್ತೇನೆ, ನೀನ್ ಯಾಕೆ ಚಿಂತೆ ಮಾಡ್ತೇ ಎಂದ. ಇದ್ದೇನಲ್ಲ ನನ್ನ ಮಾಮ, ಯುದ್ಧ ಮಾಡದೆ, ಯಾರ ಮೇಲೆ ಯಾರು ಬಾಣ ಪ್ರಯೋಗ ಮಾಡದೆ, ಯಾರು ಹೊಡೆದಾಡದೆ ಅವರೆಲ್ಲ ಸಂಪತ್ತು ನಿನ್ನ ಮನೆಗೆ ಬರೋ ಹಾಗೆ ಮಾಡುತ್ತೆ. ಅದಕ್ಕೊಂದೇ ಒಂದು ಉಪಾಯ, ನಿಮ್ಮ ತಂದೆಯಾದ ಧೃತರಾಷ್ಟ್ರನಿಗೆ ಹೇಳಿ ಪಾಂಡವರನ್ನ ಜೂಜಾಟಕ್ಕೆ ಕರೀಬೇಕು, ಅಕ್ಷ ಕ್ರೀಡೆಗೆ. ವಾಸ್ತವಿಕವಾಗಿ ಅದು ಅಧರ್ಮ, ಅಲ್ಲಿ ಕಲಿ ಇರ್ತಾನೆ. ಯಾಕಂದ್ರೆ ಪರೀಕ್ಷಿತ ರಾಜನ 4 ಜಾಗ ಕೊಟ್ಟದ್ದಲ್ಲ ಕಲಿಗೆ, ಅದ್ರಲ್ಲಿ ಸಾಕ್ಷಾತ್ ಕಲಿನೇ ದುರ್ಯೋಧನ. ಆದರೆ ನೋಡಿ, ದುರ್ಯೋಧನಿಗೆ ಗೊತ್ತಿತ್ತು, ಏನೇ ಆಗಲಿ ಯಾರಾದರೂ ಜೂಜಾಟಕ್ಕೆ ಕರೆದ್ರೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಧರ್ಮರಾಜ. ಗೊತ್ತಿತ್ತು ಅವನಿಗೆ, ಅವನು ವೀಕ್ನೆಸ್ ಪಾಯಿಂಟ್. ಒಂದು ಯುದ್ಧಕ್ಕೆ ಕರೆದರೆ, ಒಂದು ಜೂಜಾಟಕ್ಕೆ ಕರೆದರೆ ಇಲ್ಲ ಅಂತಿಲ್ಲ, ಅವನು ಪ್ರತಿಜ್ಞೆ ಇತ್ತು. ಅವನು ಬರೋ ಹಾಗೆ ನೀನ್ ಮಾಡು, ಅವನ ಜೊತೆಗೆ ಹೇಗೆ ಯುದ್ಧ ಮಾಡಬೇಕು ನನಗೆ ಗೊತ್ತಿದೆ, ಯುದ್ಧ ಮಾಡಿ ನಾನೆಲ್ಲ ಸಂಪತ್ತು ನಿನ್ನ ರಾಜಧಾನಿ ಬರೋ ಹಾಗೆ ಮಾಡ್ತೇನೆ. ರಾಷ್ಟ್ರೀಯ ಆದ್ಮೇಲೆ ಕೆಲವು ಸಂಪತ್ತೆಲ್ಲ ಹಿಮಾಲಯ ಪರ್ವತದಲ್ಲಿ ಇರಬೇಕು ಅಂತ ರಾಜಸೂಯ ಆದ್ಮೇಲೆ ಜಾಸ್ತಿ ಸಂಪತ್ತೆಲ್ಲ ಇರುತ್ತಲ್ಲ, ಹಿಮಾಲಯ ಪರ್ವತದಲ್ಲಿ ವೇದವ್ಯಾಸ ಇಡಿಸ್ತಾರಲ್ಲ, ಅದು ಬರ್ತಾ ಇಲ್ಲಿ ಬರಲಿಲ್ಲ. ಎಲ್ಲ ಮಾತುಗಳನ್ನ ಆಡ್ತಾ ತಾನು ಸಭೆಯಲ್ಲಿ ಅವಮಾನ ಹೊಂದಿದ್ದು, ಸಭೆಯೊಳಗೆ ತನ್ನನ್ನು ನೋಡಿ ನಕ್ಕಿದ್ದು, ಇದೆಲ್ಲ ವಿಚಾರಗಳನ್ನ ಮಾತಾಡ್ತಾ ಹಸ್ತಿನಾವತಿಗೆ ಬಂದರು. ಬರುವಾಗ ದುರ್ಯೋಧನ ಅಂತಾನೆ, ಶಕುನಿಗಂತಾನೆ, ಜೂಜಾಟ ಮಾಡೋದು, ಆದರೆ ಪಾಂಡವರು ಜೂಜಾಟಕ್ಕೆ ಬರಬೇಕಲ್ಲ, ಇದಕ್ಕೆ ನಮ್ಮ ಅಪ್ಪ ಒಪ್ಪಬೇಕಲ್ಲ. ಧೃತರಾಷ್ಟ್ರ ಒಪ್ಪೋದಿಲ್ಲ ಅಂತ ದುರ್ಯೋಧನ. ಶಕುನಿ ಅಂತಾನೆ, ಕೇಳಿ ನೋಡು ಒಂದ್ಸಲ. ನಾನ್ ಕೇಳಲ್ಲ ಅಂದ, ನಾನೇನಾದ್ರೆ ಹೇಳಿಕ್ ಹೋದ್ರೆ ತಂದೆ ಬೈತಾನೆ. ತ್ವಮೇವ ಧಾರ್ತರಾಷ್ಟ್ರಾಯ ಗುರುಮುಖ್ಯಾಯ ಮಾತುಲ, ಹೇ ಸೋದರ ಮಾವ ನೀನೇ ಹೇಳು ನನ್ನ ತಂದೆಗೆ, ಏನಾದರೂ ಮಾಡಿ ಪಾಂಡವರ ಜೊತೆಗೆ ಜೂಜಾಟ ಆಡುವಂತೆ ನೀನೇ ಹೇಳುವಂತ ಕ್ಷಣ ಸರಿ ಅಂತ ಇಬ್ಬರು ಹಸ್ತಿನಾವತಿ ಬಂದಿದ್ದಾರೆ. ಬಂದ ಮೇಲೆ ಧೃತರಾಷ್ಟ್ರ ಕೂತಿದ್ದ ಅಲ್ಲಿಗೆ ಶಕುನಿ ಬರ್ತಾನೆ. ಶಕುನಿ ಬಂದು ಹೇಳ್ತಾನೆ ಧೃತರಾಷ್ಟ್ರನ ಮುಂದೆ, ಏನ್ ಹೇಳಿ, ಅದ್ಭುತವಾದಂತಹ ರಾಜಸೂಯ ಯಾಗ ಏನು ನಡೀತು, ಆದರೆ ಆ ಯಾಗವನ್ನ ಮುಗಿಸ್ಕೊಂಡು ಬಂದ ಮೇಲೆ ಅವತ್ತಿನಿಂದ ನಿನ್ನ ಮಗನ ಮುಖದಲ್ಲಿ ಕಾಂತಿನೇ ಇಲ್ಲ, ಯಾಕೋ ಅಳ್ತಾ ಇದ್ದಾನೆ, ಬಹಳ ಮನಸ್ಸಿನಲ್ಲಿ ದುಃಖ ಪಡ್ತಾ ಇದ್ದಾನೆ, ಏನಾಗಿದೆ ಗೊತ್ತಿಲ್ಲ, ಊಟ ಮಾಡ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾ ಇಲ್ಲ, ಅವನಿಗೆ ಏನು ಬೇಕಾಗಿದೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಮಗನ ಪರಿಸ್ಥಿತಿ ಬಹಳ ದುಃಖಿತವಾಗಿದೆ, ಅಸಮಾಧಾನದಿಂದ ಇದ್ದಾನೆ ಅಂತ ಶಕುನಿ ಧೃತರಾಷ್ಟ್ರನ ಮುಂದೆ ಹೇಳ್ತಾನೆ. ಎಲ್ಲ ಮಾತು ಹೇಳಿದ, ತಾವು ದಾರಿಯಲ್ಲಿ ಬರುವಾಗ ಆಡಿದ ಎಲ್ಲ ಮಾತುಗಳನ್ನ ಧೃತರಾಷ್ಟ್ರನ ಮುಂದೆ ಶಕುನಿ ಹೇಳ್ತಾನೆ. ಆಗ ಧೃತರಾಷ್ಟ್ರ ಸರ್ವಥಾ ಬೇಡ ಅಂದ. ಶಕುನಿ ಯಾರಿಗೂ ಸಮಗ್ರ ಮಹಾಭಾರತಕ್ಕೆ ಒಬ್ಬ ದೊಡ್ಡ ನಾಂದಿಯಾಗಿದ್ದ. ಇಡೀ ಪಾಂಡವರ ಸಂಪತ್ತನ್ನ ಮೋಸದಿಂದ ಜೂಜಾಟ ಪಾಂಡವರಿಗೆ ಕೊಟ್ಟನಲ್ಲ. ಯಾರು ಈ ಶಕುನಿ ಆಚಾರ್ಯರಂತಾರೆ, ಧೃತರಾಷ್ಟ್ರಮತೋವಾಚ ದ್ವಾರಪಾಂಶೋತಿ ಪಾಪಕೃತ ನಾಸ್ತಿಕ್ಯ ರೂಪಃ ಶಕುನಿ ವಿನಿರ್ಣಂ ಹರಿಣಂ ಕೃಶಂ. ಶಕುನಿ ಯಾರು ಅಂದ್ರೆ ಶ್ರೀಮದಾಚಾರ್ಯರಂತಾರೆ, ದ್ವಾಪರ ಅಂತ ಒಬ್ಬ ಅಸುರ, ಅವನೇ ಶಕುನಿಯಾಗಿ ಬಂದಿದ್ದ. ಯಾರು ಏನೇ ಹೇಳಿದ್ರು ಇಲ್ಲ ಅಂತಾರೆ ನೋಡಿ, ನಾಸ್ತಿಕ ಅಂತಾರಲ್ಲ, ಆ ನಾಸ್ತಿಕ್ಯ ಬುದ್ಧಿಗೆ ಅಭಿಮಾನಿನೇ ಈ ದೈತ್ಯ. ಇವನು ಎಲ್ಲಿರ್ತಾನೋ ಅಲ್ಲಿ ನಾಸ್ತಿಕತೆ ಇರೋದು ಗ್ಯಾರಂಟಿ. ನಾಸ್ತಿಕ್ಯ ಬುದ್ಧಿಗೆ ಅಭಿಮಾನಿಯಾದ ದ್ವಾಪರ ಎಂಬ ಅಸುರನ ಅಂಶದಿಂದ
ಈ ಶಕುನಿ ಹುಟ್ಟಿ ಬಂದಿದ್ದ. ಇವನು ಹುಟ್ಟಿದ್ದೇ ಪಾಂಡವರ ಒಂದು ವಿನಾಶಕ್ಕೆ, ಪಾಂಡವರಿಗೆ ತೊಂದರೆ ದ್ರೋಹ ಮಾಡೋದಕ್ಕಾಗಿ ಎಲ್ಲ ಮಾತುಗಳನ್ನು ವರ್ಣನ ಮಾಡ್ತಾನೆ. ಆಗ ಧೃತರಾಷ್ಟ್ರ ಎಲ್ಲ ಕೇಳಿಸಿಕೊಂಡ. ಹೀಗೆಲ್ಲ ಸಭೆಯಲ್ಲಿ ಅವಮಾನ ಆಯಿತು, ಪಾಂಡವರ ಸಂಪತ್ತೆಲ್ಲ ನಾವು ನೋಡಿದ್ದೇವೆ, ಆ ಸಂಪತ್ತು ಮರಳಿ ಪಡೆಯೋದಕ್ಕೆ ಇಲ್ಲಿ ಜೂಜಾಟ ಆಡಬೇಕು. ಆ ಜೂಜಾಟಕ್ಕಾಗಿ ಪಾಂಡವರೆಲ್ಲ ಮತ್ತೆ ಹಸ್ತಿನಾವತಿಗೆ ಬರಬೇಕು, ಅವರನ್ನ ಇಲ್ಲಿ ಕರ್ಕೊಂಡು ಬರೋ ವ್ಯವಸ್ಥೆ ನೀನ್ ಮಾಡಬೇಕು, ನೀನ್ ಆಜ್ಞೆ ಮಾಡಿದರೆ ಪಾಂಡವರು ಬರ್ತಾರೆ ಅಂತ ಧೃತರಾಷ್ಟ್ರನ ಮುಂದೆ ಶಕುನಿ ಆಡಿದರೆ, ಮೊದಲಿಗೆ ಧೃತರಾಷ್ಟ್ರ ಹೇಳಿದ ಮಾತು ನೋಡಿ, ಶ್ರುತ್ವೈತ ನೇತ್ಯವದತ್ಸ ಭೂಪತಿ, ಇಲ್ಲ ಅಂದ. ಮೊದಲಿಗೆ ಧೃತರಾಷ್ಟ್ರ ಒಪ್ಪಲಿಲ್ಲ. ಜೂಜಾಟ ಇದು ಅಧರ್ಮ, ಪಾಪಿಷ್ಟ ಕೆಲಸ, ಅದು ಎಲ್ಲಿರತ್ತೋ ಅಲ್ಲಿ ಯುದ್ಧ ಜಗಳ ನಿಶ್ಚಿತ. ದುರ್ಯೋಧನಿಗೆ ಕರೆದು ಹೇಳ್ತಾನೆ, ಯಾಕೆ ನಿನಗೆ ಪಾಂಡವರ ಸಂಪತ್ತು ಮೇಲೆ? ಅವರೇನು ಕಳ್ಳತನ ಮಾಡಿ ಗಳಿಸಿದ್ದಲ್ಲ, ಯಾರನ್ನು ಹೊಡೆದು ಗಳಿಸಿದ್ದಲ್ಲ, ಸ್ವಾಭಾವಿಕ ಬಲದಿಂದ ಸಂಪಾದನೆ ಮಾಡಿದ್ದು. ನೀನು ಮಾಡು, ನೀನು ರಾಜಸೂಯಾಗ ಮಾಡು, ನೀನು ಎಲ್ಲ ಕಡೆಗೆ ಹೋಗಿ ಬಾ, ಎಲ್ಲ ರಾಜರನ್ನ ಗೆದ್ದು ಸಂಪತ್ತನ್ನು ತಗೊಂಡು ಬಂದು ನೀನು ಯಾಗ ಮಾಡು. ಯಾಕೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿ ಅಂತಾನೆ. ಇನ್ನೊಬ್ಬರ ಶ್ರೀಮಂತಿಕೆ ನೋಡಿ ಅದನ್ನ ಕಳ್ಳತನ ಮಾಡಬೇಕನ್ನೋದಕ್ಕಿಂತ ಅವನಂತೆ ಸಂಪಾದನೆ ಮಾಡಬೇಕು ಅಂತ ಯಾಕೆ ಬುದ್ಧಿ ಬರಲ್ಲ? ಆ ವ್ಯಕ್ತಿ ಕಷ್ಟಪಡದೆ ಅಂತೂ ಮೇಲೆ ಹೋಗಿರಲ್ಲ. ಮೊದಲನೇದು ಪಾಂಡವರು ಗುಣವಂತರು, ನೀತಿವಂತರು, ಸದಾಚಾರಿಗಳು, ಮೇಲಾಗಿ ಬಾಹುಬಲ ಇದೆ, ನಿನಗೂ ಕಮ್ಮಿ ಇಲ್ಲ, ಯಜ್ಞಯಾಗ ಮಾಡು. ತ್ವಯಾಪಿ ನಿರ್ಜಿತ್ಯ ದಿಶೋ ಮುಖದ್ವ, ಎಲ್ಲ ದಿಕ್ಕುಗಳಿಗೆ ಹೋಗಿ ಬಾ. ಪಾಂಡವರಂತೆ ನೀನು ಎಲ್ಲ ದಿಕ್ಕುಗಳಿಗೆ ಹೋಗಿ ರಾಜರಿಂದ ಕಪ್ಪು ಕಾಣಿಕೆ ತಂದು ನೀನು ರಾಜಸೂಯಾಗ ಮಾಡು, ಆಗ ನಿನ್ನ ಹತ್ರನೂ ಇಷ್ಟೇ ಸಂಪತ್ತು ಬರುತ್ತದೆ. ಬಾಹುಬಲದಿಂದ ಪ್ರಯತ್ನ ಮಾಡಿ ಸಂಪತ್ತನ್ನು ಗಳಿಸೋದು ಬಿಟ್ಟು ಪಾಂಡವರ ಸಂಪತ್ತು ನೋಡಿ ಅಸೂಯೆ ಪಡ್ತಾ ಇದ್ದೆಲ್ಲ, ಅದಕ್ಕಾಗಿ ನೀನು ಜೂಜಾಟ ಆಡ್ತೀನಂತೇಳಿ ನನ್ನ ಮಾತು ಸರ್ವತಾ ನಾನು ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಯಾವಾಗ ಧೃತರಾಷ್ಟ್ರ ತಿರಸ್ಕಾರ ಮಾಡಿದ ನೋಡಿ, ಆಗ ಮಗ ಅಂತಾನೆ, ಹೌದಪ್ಪ ನನಗೆ ಗೊತ್ತಿದೆ, ಪಾಂಡವರೇ ನಿನ್ನ ದೃಷ್ಟಿಯೊಳಗೆ ಒಳ್ಳೆಯವರು, ಅವರು ಬಾಹುಬಲದಿಂದ ಸಂಪತ್ತು ತಂದಿದ್ದಾರೆ, ನಾನು ಕೆಲಸಕ್ಕೆ ಬರದೇ ಇದ್ದವನು, ನನ್ನಿಂದ ಏನು ಮಾಡ್ಲಿಕ್ಕಾಗಲ್ಲ ಅಂತ ನೀನು ಅರ್ಥ ತಾನೆ. ಸರಿ, ಹಾಗಾದರೆ ಒಂದು ಅನುಮತಿ ಕೊಡು ಅಂದ. ಎದಕ್ಕೆ? ಅಗ್ನಿಕುಂಡ ಹೊತ್ತು ಸಾಯ್ತೀನಿ ಅಂತ. ಹ್ಞೂ ಅಂದ್ಬಿಡ್ಬೇಕಾಗಿತ್ತು. ಏನ್ ವ್ಯಾಮೋಹ, ಪುತ್ರ ವ್ಯಾಮೋಹ, ಅದು ಸರಿ ಬಿಡಿ. ಹ್ಞೂ ಅಂದಿದ್ರೆ ನಾವು ನೀವೆಲ್ಲ ಸೇರ್ತಿದ್ವಿ ಪ್ರವಚನಕ್ಕೆ. ಅಗ್ನಿ ಹೊತ್ತಿ ಸಾಯಿ, ಒಂದು ವೇಳೆ ನೀನು ಪಾಂಡವರನ್ನು ಜೂಜಾಟಕ್ಕೆ ಕರೀಲಿಲ್ಲ ಅಂದ್ರೆ ನಾನು ಅಗ್ನಿಯನ್ನು ಹೊತ್ತಿಸ್ಕೊಂಡು ಸಾಯ್ತೇನೆ ಅಂತ ಹೆದರಿಕೆ ಹಾಕಿದ ತಂದೆಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಅಷ್ಟೇ ಎಲ್ಲ ಹೇಳ್ತಾನೆ, ಯಾಕೆ ನಿನ್ನ ದೃಷ್ಟಿಯೊಳಗೆ ಜೂಜಾಟ ಇದು ಅಧರ್ಮ ಯಾಕಂತಿ ಎಂದ. ನೋಡು, ತಂದೆಗೆ ಹೇಳ್ತಾನೆ ದುರ್ಯೋಧನ, ಸಂಪತ್ತನ್ನ ಸಂಪಾದನೆ ಮಾಡಲಿಕ್ಕೆ ನೂರಾರು ದಾರಿ. ಬ್ರಾಹ್ಮಣನಾದವನು ಪ್ರವಚನ ಮಾಡಿ, ಪಾರಾಯಣ ಮಾಡಿ, ಪ್ರದಕ್ಷಿಣೆ ಹಾಕಿ ಅಥವಾ ಯಜ್ಞಯಾಗ ಮಾಡಿ ಸಂಪಾದನೆ ಮಾಡ್ತಾನೆ. ಕ್ಷತ್ರಿಯನಾದವನು ಎರಡು ರೀತಿಯಿಂದ, ಒಂದು ಎಲ್ಲರನ್ನ ಗೆದ್ದು ಸಂಪಾದನೆ, ಅಥವಾ ಒಬ್ಬರ ಹತ್ರ ಇದ್ರೆ ಆಟ ಆಡಿ ಸಂಪಾದನೆ. ಇದೊಂದು ಸಂಪಾದನೆ ಮಾಡೋದೊಂದು ಕೆಲಸ. ಜೂಜಾಟ ಅಂದ್ರೆ ಅದರಲ್ಲಿ ಬುದ್ಧಿವಂತಿದ್ದವರು ಗೆಲ್ತಾರೆ, ಗಟ್ಟಿದ್ದವರು ಸೋಲ್ತಾರೆ. ಪಾಂಡವರಾದ್ರೆ ಗೆಲ್ಬಹುದು, ನಾವಾದ್ರೆ ಗೆಲ್ಬಹುದು. ಇದು ನಿನ್ನ ದೃಷ್ಟಿಯೊಳಗೆ ಅಧರ್ಮ ಯಾಕಾಗ್ತದೆ? ಶಸ್ತ್ರಗಳಿಂದ ಅಸ್ತ್ರಗಳಿಂದ ಹೊಡೆಯೋದೇ ಅಧರ್ಮ ಅಲ್ಲ ಅಂದ ಮೇಲೆ ಇಲ್ಲಿ ಹೊಡೆದಾಟಿಲ್ಲ, ರಕ್ತ ಇಲ್ಲ, ನಾವೇನಿಲ್ಲ. ಅವುಗಳು ಕೂತಿರ್ತಾರೆ, ನಾವು ಕೂಡ್ತೇವೆ, ಬಣಕ್ಕಿಡ್ತೇವೆ, ಆಡ್ತೇವೆ. ಬೇಡ ಅಂತಾನೆ. ಎಷ್ಟು ತಿಳಿಸಿ ಹೇಳ್ತಾರೆ ಧೃತರಾಷ್ಟ್ರ. ಹೇಳ್ತಾನೆ, ಇದು ಕೇವಲ ಜೂಜಾಟದಿಂದ ನಮಗೆ ಅನರ್ಥ ಇದೆ ಮಾತ್ರವಲ್ಲ, ಅಧರ್ಮನೂ ಹೌದು. ಯಾವ ವೇದಶಾಸ್ತ್ರಗಳು ಜೂಜಾಟಕ್ಕೆ ಸಮ್ಮತಿ ಕೊಟ್ಟಿಲ್ಲ. ಇವತ್ತೆಲ್ಲಾ ಕಡೆಗೆ ಅದನ್ನು ಆಡ್ತಾರೆ ಸರಿ, ಆದರೆ ಅದು ಸ್ವಧರ್ಮ ಅಲ್ಲ, ನಾವು ಸರ್ವತಾ ಮಾಡತಕ್ಕದ್ದಲ್ಲ ಅಂತ ಎಷ್ಟು ತಡಿತಾನೆ. ಹಾಗಾದರೆ ಕರೆದ ಶಕುನಿಯನ್ನ, ಸೋದರ ಮಾವನನ್ನ ಕರೆದು ದುರ್ಯೋಧನ ಅಂತಾನೆ, ಎತ್ತಿನ ಬಂಡಿ ಕಟ್ಟಪ್ಪ, ಹೊರಡೋಣ ಅಂದ. ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅರಣ್ಯಕ್ಕೆ ಹೋಗ್ತೇನೆ ಎಂದ. ಇಲ್ಲಿದ್ದೇನ್ ಮಾಡ್ಲಿ, ಪಾಂಡವರಂತ ಸಂಪತ್ತು ನನಗಿಲ್ಲ, ನಾನ್ ರಾಜಸೂಯಾಗ ಮಾಡ್ತೇನೆ ಅಂದ್ರೆ ಒಂದು ನರಿನೂ ಬರಲ್ಲ, ಒಂದು ನಾಯಿನೂ ಬರಲ್ಲ. ಇದು ಗೊತ್ತಿತ್ತು ಅವನಿಗೆ. ರಾಜಸೂಯಾಗ ಮಾಡಿ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ,
ಜೂಜಾಟದಿಂದ ಸಂಪಾದನೆ ಮಾಡೋಣ ಅಂದ್ರೆ ನೀನು ಬಿಡಲ್ಲ, ಅದರ ಬದಲು ಇಲ್ಲಿ ಒದ್ದಾಡೋದಕ್ಕಿಂತ ಅರಣ್ಯಕ್ಕೆ ಹೋಗಿ ಅಲ್ಲೇ ದೇಹ ಬಿಡ್ತೇನೆ ಅಂತ ಮತ್ತೆ ಶುರು ಮಾಡಿಬಿಟ್ಟ. ಯಾವಾಗಲೂ ನೋಡಿ, ಮಗನ ಮೇಲೆ ಪ್ರೀತಿ ಮಾಡಿ ಬೇಡ ಅಂತಿಲ್ಲ, ಆದರೆ ಮಗನ ಪ್ರೀತಿನೇ ನಮ್ಮನ್ನ ಅಂದಂತ ಮನಸ್ಸಿಗೆ ನರಕಕ್ಕೆ ಒಯ್ಯೋ ಹಾಗಿದ್ರೆ ಆ ಪ್ರೀತಿ ಬೇಡ ಅಂತಾನೆ ಮಹಾಭಾರತ. ಈಗ ಒಬ್ಬ ದುಷ್ಟನ ಜೊತೆಗೆ ನಾವಿದ್ರೆ ಕ್ರಮವಾಗಿ ನಮ್ಮ ಮನಸ್ಸು ಕೆಟ್ಟು ಹೋಗಿಬಿಡುತ್ತದೆ. ಇಲ್ಲಿ ಕೇವಲ ಕಲಿ ಮಗ ಮಾತ್ರ ಆಗಿರಲಿಲ್ಲ, ಒಂದು ಅಂಶದಿಂದ ಅವನ ಒಳಗೂ ಸೇರ್ಕೊಂಡಿದ್ದ ಅಂತಾರೆ ಶ್ರೀಮದಾಚಾರ್ಯ ತತ್ವ ನಿರ್ಣಯದಲ್ಲಿ ಹೇಳ್ತಾರೆ. ಕಲಿಯ ಒಂದು ಅಂಶ ಧೃತರಾಷ್ಟ್ರನೊಳಗೆ ಪ್ರವೇಶ ಮಾಡಿದ್ದರಿಂದ ಯಾವ ಅಧರ್ಮ ಅನ್ಯಾಯ ಮಾಡೋದಕ್ಕೆ ಧೃತರಾಷ್ಟ್ರ ಇಲ್ಲ. ಮೊದಲು ಹೇಳ್ತಿದ್ದ ಬೇಡ ಅಂತ, ಯಾವಾಗ ಧೃತರಾಷ್ಟ್ರ ಬೇಡ ಅಂತಾನೆ ಆಗ ದುರ್ಯೋಧನ ಅಲ್ಲಿ ನಡೆದ ರಾಜಸೂಯಾಗದ ವರ್ಣನ ಮಾಡ್ತಾರೆ. 3 ಅಧ್ಯಾಯ ಇದೆ ಅಲ್ಲ, ಅಲ್ಲಿ ನಡೆದದ್ದು ಹೇಗೆ ಅಂತ ವರ್ಣನೆ 3 ಅಧ್ಯಾಯ ಇದೆ. ಅದು ಯಾರು ಹೇಳೋದು? ವಿಚಾರ ಮಾಡಿ. ಒಬ್ಬ ಶತ್ರು ಮಾಡಿದ ಕೆಲಸವನ್ನ ಇನ್ನೊಬ್ಬ ಶತ್ರುನೇ 3 ಅಧ್ಯಾಯ ಹೇಳ್ತಾರಂದ್ರೆ ಅದು ಎಷ್ಟು ಅಧ್ಯಾಯ ಇರಬೇಕು ಹೇಳೋದು? ವರ್ಣನ ಮಾಡ್ತಾನೆ. ದುರ್ಯೋಧನ ಅಂತಾನೆ, ಅಪ್ಪ ನೀ ನಿಜವಾಗಿ ಕಣ್ಣಿರ್ಬೇಕಾಗಿತ್ತು, ನಿಜವಾಗಿ ನೀನು ನೋಡಬೇಕಾಗಿತ್ತು, ಏನು ಸೌಭಾಗ್ಯ ಅದು. ಅದೇ ಇಂದ್ರನೀಲ ಮಣಿಯಂತಹ ಸಭೆ, ಅದೇ ಪಾಂಡವರ ಸಂಪತ್ತು, ಅದೇನ ರಾಜರು ಆನೆ ಮೇಲೆ, ಕುದುರೆ ಮೇಲೆ, ಒಂಟಿ ಮೇಲೆ, ಎತ್ತಿನ ಗಾಡಿಯಲ್ಲಿ 400 ಎತ್ತಿನ ಬಂಡೆಗಳಲ್ಲಿ ರತ್ನ ಮುತ್ತು ತಂದು ಧರ್ಮರಾಜನಿಗೆ ದಕ್ಷಿಣೆ ಕೊಡ್ತಿದ್ರಪ್ಪ. ಧೃತರಾಷ್ಟ್ರ ಕೂತಲ್ಲಿ ಮಗನ ಮುಖದಿಂದ ಪಾಂಡವರ ರಾಜಸೂಯಾಗದ ಬಗ್ಗೆ ಕೇಳುತ್ತಿದ್ದಾನೆ. ಮತ್ತೆ ಹೆಂಗೆ ಹೇಳಿದ್ದಾನೆ ಗೊತ್ತಾ? ಪಿನ್ ಟು ಪಿನ್. ಈ ಸಂಜೆಯ ಯುದ್ಧದ ವರ್ಣನೆ ಮಾಡಿದ್ದಲ್ಲ, ಯಾರ್ಯಾರು ಹೊಡೆದ್ರು, ಯಾವ ಅಸ್ತ್ರದಿಂದ ಹೊಡೆದ್ರು, ಹೆಂಗ್ ಹೊಡೆದ್ರು, ಪ್ರತಿಯೊಂದು ತೀರ್ಸೌಟ್ ಹಿಡ್ಕೊಂಡು ಆಚಮನ ಮಾಡೋದು ಹಿಡ್ಕೊಂಡು ಅಗ್ರ ಪೂಜೆ ಯಾರಿಗಾಯಿತು, ಯಾರು ಬೈದ್ರು, ಯಾರನ್ನ ಹೊಡೆದ್ರು, ಒಂದೂ ಬಿಡದೆ ತಂದೆ ಮುಂದೆ ದುರ್ಯೋಧನ ವರ್ಣನ ಮಾಡ್ತಾ ಇದ್ದಾನೆ. ಯಾಕಷ್ಟು ಹೇಳ್ತಿದ್ದಾನಂದ್ರೆ, ಅಷ್ಟು ಪಾಂಡವರ ಬಗ್ಗೆ ಹೇಳಿದ ಮೇಲಾದರೂ ಇಷ್ಟು ವೈಭವ ನನ್ನ ಮಗನಿಗೆ ಸಿಗಲಿಲ್ಲ ಅಂತ ಅನಿಸ್ಲಿ ಅಪ್ಪನಿಗೆ. ಪಾಂಡವರ ಬಗ್ಗೆ ಇಷ್ಟು ವೈಭವ ಹೇಳಿದ ಮೇಲೆ ಅಯ್ಯೋ ಪಾಪ ನನ್ನ ಮಗ ದುರ್ಯೋಧನಿಗೆ ಇದು ಸಿಗಲಿಲ್ಲಲ್ಲ, ಹಾಗಾದ್ರೆ ಜೂಜಾಟ ಆಡೋದು ಒಳ್ಳೆಯದು ಅಂತ ಅಪ್ಪನಿಗೆ ಅನಿಸ್ಬೇಕು ಅಂತ ವರ್ಣನ ಮಾಡ್ತಿದ್ದ. ಇಲ್ಲ ಹೇಳಿದ ಅಲ್ಲಿ ನೋಡಿ, ಹೇಳ್ತಾನೆ 88 ಸಹಸ್ರಾಣಿ ಸ್ನಾತಕ ಗ್ರಹಮೇದಿನ. ದುರ್ಯೋಧನ ಹೇಳುವ ಮಾತು, ನಮ್ಮ ಮನೆಗೆ ಒಬ್ಬರು ಮಡಿಯಿಂದ ಊಟ ಮಾಡೋ ಆಚಾರ ಬಂದ್ರೆ ಸಾಕು. ಒಬ್ಬರು ಮಡಿ ಮಾಡಿ ಊಟ ಮಾಡೋರು ಬರ್ತೀನಂದ್ರೆ ಮೊದಲು ಗ್ರಹಣ ಹಿಡಿತದೆ. ನಾಳೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೇವೆ ಅಂದ್ರೆ ಮನೆಗೆ ಬೇಡ, ಯಾವ್ದಾದ್ರು ಮಠಕ್ಕೆ ನೀವು ಬಂದ್ರೆ ನಾನು ಅಲ್ಲೇ ಬರ್ತೀನಿ ಅಂತೀವಿ ನಾವು. 100-200 ಮಠದಲ್ಲಿ ಚೀಟಿ ಹರಿಸಿದ್ರೆ ಊಟ ಮಾಡಿ ಬರಬಹುದು. ಮನೆಯಲ್ಲಿ ಮಾಡೋರು ಯಾರು? ಮಗ ಸೊಸೆಗೆ ಹೇಳಿ ನೋಡಿ, ಇವತ್ತು ಆಚಾರ್ಯ ಊಟಕ್ಕೆ ಕೇಳಿ ನೀವು ಮಡಿಗೆ ಮಾಡು ಅಂತ, ನಾಳೆ ನಿಮ್ಮ ಊಟಕ್ಕೆ ಹಾಕಲ್ಲ ಅಂತಾರೆ. ವಿಚಾರ ಮಾಡಿ. ದುರ್ಯೋಧನ ಹೇಳ್ತಾನೆ, ಪಾಂಡವರು ರಾಜಸೂಯಾಗ ಮಾಡಿದ ನಂತರದಲ್ಲಿ, ರಾಜಸೂಯಾಗದಲ್ಲಂತೂ ಸರಿ, ಆ ನಂತರದಲ್ಲಿಯೂ ಪ್ರತಿನಿತ್ಯದಲ್ಲಿಯೂ 88,000 ಜನ ದಂಪತಿಗಳಿಗೆ ನಿತ್ಯ ಊಟಕ್ಕೆ ಹಾಕ್ತಾರಂತೆ ಇಂದ್ರಪ್ರಸ್ಥದಲ್ಲಿ. ಇವತ್ತಿಗೂ ಲಕ್ಷ ಜನ ಋಷಿ ಮುನಿಗಳೆಲ್ಲ ಊಟ ಮಾಡ್ತಾರೆ. ಏನು ವೈಭವ ಧರ್ಮರಾಜ ವೈಭವ ಅಂತಾನೆ. ಯಜ್ಞಯಾಗ ಮಾಡುವ ಋಷಿಗಳು ಮುನಿಗಳು ಎಷ್ಟು ಜನ ಮನೆಯಲ್ಲಿ ಓಡಾಡ್ತಾರೆ, ಎಷ್ಟು ಜನ ಊಟ ಆಗತ್ತೆ. ಅದು ಯಾಕಾಗತ್ತೆ ಆ ಕಡೆ ವಿಚಾರ ಇಲ್ಲ. ನನ್ನ ಮನೆಗೆ ಯಾರು ಬರ್ತಿಲ್ಲ, ನನ್ನ ಮನೆಯಲ್ಲಿ ಅನ್ನದಾನ ನಡೆಯಲ್ಲ, ನನ್ನ ಮನೆಯೊಳಗೆ ಯಾವುದೇ ತರಹದ ಕಾರ್ಯಕ್ರಮಗಳಿಲ್ಲ ಅಂತ ದುಃಖ ಪಡ್ತಾರೆ. ಎಲ್ಲವನ್ನೂ ವರ್ಣನ ಮಾಡ್ತಾನೆ. ಧರ್ಮರಾಜನ ಸಂಪತ್ತು, ಯಾಗ, ದಕ್ಷಿಣೆ, ಅವರು ಮಾಡಿದ ಅನ್ನದಾನ ಎಲ್ಲವನ್ನ ಧೃತರಾಷ್ಟ್ರನ ಮುಂದೆ ವರ್ಣನ ಮಾಡ್ತಾ ಇದು ಯಾವುದೂ ನನಗಿಲ್ಲ. ಆದರೆ ಅಷ್ಟೆಲ್ಲ ಪಾಂಡವರ ಉತ್ಕರ್ಷ ನೋಡಿ ಬಹಳ ಮನಸ್ಸಿಗೆ ನೋವಾಯಿತು ನನಗೆ ಅಂತಾನೆ. ಭಾಗವತದ ಪ್ರಥಮ ಸ್ಕಂದದಲ್ಲಿ 2ನೇ ಶ್ಲೋಕ, ನಿರ್ಮತ್ಸರಾಣಾಂ ಸತಾಂ ಅಂತಿದೆ ನೋಡಿ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ಅನ್ನುವಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ.
ದೇವರಿಗೆ ನಾವು ನಿಜವಾಗಿ ಬೇಕಾದವರಾಗಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಮಾತ್ಸರ್ಯ ಇರಬಾರದು. ಸರಿ, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ, ನಿಜವಾಗಿ ನಾವು ದೇವರಿಗೆ ಬೇಕಾದ ವ್ಯಕ್ತಿಗಳಾಗಬೇಕಾದರೆ ನಮ್ಮಲ್ಲಿ ಭಕ್ತಿ ಬೇಕು, ಜ್ಞಾನ ಬೇಕು, ವೈರಾಗ್ಯ ಬೇಕು, ಪಾಠ ಪ್ರವಚನ, ಜಪ, ಪೂಜಾ, ಪಾರಾಯಣ, ಪ್ರದಕ್ಷಿಣೆ ಎಲ್ಲ ಸರಿ. ದೇವರು ಈಗ ನನ್ನವ ಅಂತ ನಮ್ಮನ್ನ ಭಕ್ತ ಅಂತ ಸ್ವೀಕಾರ ಯಾವಾಗ ಮಾಡ್ತಾನಂದ್ರೆ ನಮ್ಮಲ್ಲಿ ಒಂದನ್ನ ನೋಡಿ ಮಾಡ್ತಾನೆ. ದೇವರೇ ಹೇಳಿದ ಮಾತು, ಯಾವತ್ತು ಇನ್ನೊಬ್ಬರು ಮಾಡಿದ ಒಳ್ಳೆಯ ಗುಣವನ್ನ ಹೊಗಳಿಕ್ಕೆ ನೀ ಶುರು ಮಾಡ್ತೀಯೋ ಅವತ್ತು ನಿನ್ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತೇನೆ. ಮೊದಲನೇ ಗುಣ ಅಂತಾರೆ ಅದನ್ನ. ಯಾರೋ ತೀರ್ಥಯಾತ್ರೆ ಬದರಿಗೆ ಹೋಗಿ ಬಂದ್ವಿ ಅಂದ್ರೆ ಆನಂದ ಮೊದಲಾಗ್ಲಿ. ಬದರಿ ಯಾತ್ರೆ ಮಾಡ್ಕೊಂಡು ಬಂದ್ವಿ, ಯಾಕೆ ಬಂದ್ರಲ್ಲ? ಏನ್ ಮಳೆಗೆ ಬರ್ಲಿಲ್ವಾ? ಅಲ್ಲಿ ಗಾಡಿಗೆ ಆಗ್ಲಿಲ್ವಾ? ತಿರುಗಿ ಬಂದ್ಬಿಟ್ರಲ್ಲ, ಅಲ್ಲೇ ಬರಬಾರ್ದಿತ್ತ ಅವರು? ಕೆಲವರಿಗೆ ಅವ್ರು ಯಾತ್ರೆ ಮಾಡ್ಕೊಂಡು ಬಂದದ್ದು ಸಹನಾಗಲ್ಲ. ಯಾಕಂದ್ರೆ ಮೊದಲೇನು ತಾವು ಹೋಗಿರಲ್ಲ ಅವ್ರ ಜೊತೆಗೆ, ತಮಗೆ ಹೋಗ್ಲಿಕ್ಕೆ ಆಗಿರಲ್ಲ. ಹಂಗೇನೋ ಅಂದು ಬಿಡ್ತಾರೆ. ಓ ನಿಮ್ಗೆ ಅಂದ್ರೆ ಟೇಬಲ್ ಕೆಳಗೆ ಟೇಬಲ್ ಮೇಲೆ ಯಾರೋ ರೊಕ್ಕ ಕೊಡ್ತಾರೆ, ಕೈಯಿಂದ ಮ್ಯಾಲಿಂದು, ನಮ್ಮಂಗೆ ನಿಮ್ಗೂ ನೋಡಿ ಕೆಲಸ ಇರಬೇಕಾಗಿತ್ತು, ಏನೋ ಒಂದು ಮಾತಾಡಿ ಬಿಡ್ತಾನೆ. ಮೊಟ್ಟ ಮೊದಲನೇದು ಆನಂದ ಆಗಲಿ. ಬಹಳ ಒಳ್ಳೇದಾಯ್ತಪ್ಪ, ಒಳ್ಳೆ ಪ್ರವಚನ ಆಯ್ತು, ಆನಂದ ಆಯ್ತು. ದೇವರ ನೈವೇದ್ಯಕ್ಕೆ ಚೆನ್ನಾಗಿ ಯಾರು ಅಡುಗೆಯವರನ್ನು ಮಾಡಿ, ಹೆಂಡತಿನೇ ಅಡುಗೆ ಮಾಡ್ಲಿ, ಹೊಗಳ್ರಿ ಅಂತ ಹೆಂಡತಿಯನ್ನ. ದೇವರ ನೈವೇದ್ಯಕ್ಕೆ ರುಚಿಯಾದ ಅಡುಗೆ ಮಾಡಿ ನೈವೇದ್ಯಕ್ಕೆ ಹೆಂಡತಿ ಇಟ್ಟರೆ ಅದಕ್ಕೂ ಹೊಗಳಿ. ಪುರಂದರದಾಸರ ಹೆಂಡತಿಯನ್ನು ಹೊಗಳಿದ್ದಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ, ಕಣ್ಣಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೆಯಾಯಿತು. ನೋಡಿ, ದೇವರ ಸೇವೆಗೆ ಯಾರೇ ಸೇವೆ ಮಾಡಲಿ ಮುಕ್ತ ಕಂಠದಿಂದ ಹೊಗಳ್ರಿ. ನಿಮ್ಮ ಮಗನೇ ಮಾಡಲಿ, ಚೆನ್ನಾಗಿ ತುಳಸಿ ಹೂವ ದೇವರ ಪೂಜೆ ತಂದು ಕೊಟ್ಟ, ವಿಷ್ಣು ಸಹಸ್ರನಾಮ ಕೂತ್ಕೊಂಡು ಮಗ ಪಾರಾಯಣ ಮಾಡಿದ್ದಾನೆ, ಹೊಗಳ್ರಿ ನಿಮ್ಮ ಮಗನನ್ನ. ಹೊಗಳೋದು ಎದಕ್ಕೆ? ಇವತ್ತು ಪಾರಾಯಣ ಮಾಡಿದ್ದಕ್ಕೆ ಹೊಗಳಿ, ನಾಳೆಯಿಂದ ನಿತ್ಯ ಪಾರಾಯಣ ಮಾಡಲಿ ಮಗ. ಹೊಗಳಿಕೆಯಿಂದ ಅಹಂಕಾರ ಬರೋದು ಬೇಡ. ಇನ್ನಷ್ಟು ಧರ್ಮದಲ್ಲಿ ಆಸಕ್ತನಾಗಲಿ, ಇನ್ನಷ್ಟು ಪಾಠ ಪ್ರವಚನದಲ್ಲಿ ಆಸಕ್ತಿ. ಒಳ್ಳೆ ಗುಣ ಮೊದಲನೇದು ನೋಡಿ, ಸಹನಾಗಬೇಕು. ದುರ್ಯೋಧನಿಗೆ ಅದೇ ಇಲ್ಲ. ಬಹಳ ಚೆನ್ನಾಗಿ ವರ್ಣನ ಮಾಡ್ತಾನೆ, ಎಲ್ಲವನ್ನ ಹೇಳಿದ. ಆದರೂ ನ್ಯವಾರಯತ್ತಂ, ಕೊನೆಗೆ ಇಷ್ಟೆಲ್ಲ ಹೇಳಿದ ಮೇಲೆ ಏನಿದ್ರು ತಂದೆಯ ಮನಸ್ಸು ಮಗನಿಗಾಗಿರುತ್ತದಲ್ಲ, ಪುತ್ರ ವ್ಯಾಮೋಹ. ಸಾಮಾನ್ಯವಾಗಿ ಎಲ್ಲಾ ಕಡೆಗೆ ಮೋಹ ಇರ್ತದೆ, ಮಗನ ಬಗ್ಗೆ ವ್ಯಾಮೋಹ. ಬರೇ ಮೋಹ ಅಲ್ಲ, ಮಗಳನ್ನ ಎತ್ತಿ ದಾನ ಮಾಡಿಬಿಟ್ಟಿರ್ತಾನೆ ಹಳೆಯನಿಗೆ, ಬಹಳ ಮೋಹ ಇರಲ್ಲ. ಅಕ್ಕಿ ಬೇಳೆ ಪಂಚಪಾತ್ರೆ ತಮಗೆ ದಾನ ಕೊಟ್ಟು ಬಿಟ್ಟಿರ್ತಾನೆ, ಮೋಹ ಇರಲ್ಲ. ಇದು ಏನೋ ವಿಚಿತ್ರ. ನಾನು ಸತ್ತ ಮೇಲೆ ಪಿಂಡ ಇಡ್ತಾನೆ ಅಂತ ಮೋಹನೋ, ಅಥವಾ ನನಗೇನಾದ್ರೂ ಆದ್ಮೇಲೆ ಏನೂ ಗೊತ್ತಿಲ್ಲ, ವಿಚಿತ್ರವಾದ ಮೋಹ ನೋಡಿತ್ತು ಮಕ್ಕಳ ಮೇಲೆ. ಗಂಡು ಮಗ ಆಗ್ಲಿ ಅಂತ ಹರಕೆ ಹೊತ್ಕೋತಾರೆ. ಗಂಡು ಮಗ ಹುಟ್ಟೋದಕ್ಕಾಗಿ 106 ವ್ರತ ಉಪವಾಸ ಮಾಡ್ತಾರೆ, ನೆಲದ ಮೇಲೆ ಊಟ ಮಾಡ್ತಾರೆ. ಏನು ಸಂಭ್ರಮ, ಮಗ ಹುಟ್ಟಿದ ಅಂದ್ರೆ ಏನು. ಆಮೇಲೆ ಶಾದಕ್ಕೆ ಬಂದ್ರೆ ಬೇಡತಾರಲ್ಲ, ಇವ ಬೇಡ ಅಂತಿಲ್ಲ. ಯದ್ದೇಕೋಪಿಗ ಯಾಮ್ರಜೆ. ನಮ್ಮ ಉತ್ತರಾಧಿಪಟ ಸ್ವಾಮಿಗಳು ಕಥೆ ಹೇಳ್ತಿದ್ರು. ಒಬ್ಬ ಬ್ರಾಹ್ಮಣ ಇದ್ದಾನಂತೆ, ದೇಶಾವರಿ ಸಂಚಾರ ಮಾಡ್ತಿದ್ದ. ಯಾವುದೇ ಊರಿಗೆ ಬಂದ್ರೆ ಅಲ್ಲಿ ಒಬ್ಬ ಬ್ರಾಹ್ಮಣರ ಮನೆ ಇದ್ರೆ ಅಲ್ಲಿ ಊಟಕ್ಕೆ ಹೋಗ್ಬೇಕು. ಯಾರದೇ ಮನೆ ಊಟಕ್ಕೆ ಹೋದ್ರೆ ಒಂದೇ ಮಾತು ಹೇಳ್ತಿದ್ದ. ಅವ್ರು ಯಾರ ಮನೆಗೆ ಹೋದ್ರೆ ಅವ್ರು ಕೇಳ್ತಿದ್ರಂತೆ, ಆಚಾರ ಮತ್ತೆ ನಿಮ್ದೇನಾದ್ರೂ ನಿಯಮ ಇದೆಯಾ? ಏನು ಭಾವಿ ಮಡಿಗೆ ಬೇಕೋ, ತಾಮ್ರ ಒಲೆ, ಇಡ್ಲಿ ಒಲೆ, ಹಿಂಗೇನಾದ್ರೂ ನಿಯಮ ಇದೆಯಾ? ಅವನಂತ ಏನಿಲ್ಲಪ್ಪ, ನೀನು ಹೇಗೆ ಹಾಕಿದ್ರು ಊಟ ಮಾಡ್ತೀರ, ನೈವೇದ್ಯ ಆಗಿರ್ಬೇಕಷ್ಟೇ. ವಿಷ್ಣುವಿಗೆ ನೈವೇದ್ಯ ಆಗಿದ್ದ. ಆದರೆ ನಂದೊಂದೇ ಒಂದು ಸಂಕಲ್ಪ ಇದೆ ಅಂದ. ಏನಂದ್ರೆ, ಅಕಸ್ಮಾತ್ತಾಗಿ ಮನೆಯೊಳಗೆ ಯಾರಾದರೂ ಸುಳ್ಳು ಮಾತಾಡ್ತಿದ್ರೆ ನಾನು ಊಟ ಮಾಡಲ್ಲ ಅವ್ರ ಮನೆಯಲ್ಲಿ. ಸುಳ್ಳು ಮಾತಾಡೋರ ಮನೆಯಲ್ಲಿ ಊಟ ಮಾಡಲ್ಲ. ಇದನ್ನು ಬಿಟ್ಟರೆ ಇನ್ಯಾವ ನಿಯಮ ಇಲ್ಲ. ಪರವಾಗಿಲ್ಲ ಆಚಾರ್ಯ, ನಮ್ಮ ಮನೇಲಿ ಯಾರೂ ಸುಳ್ಳು ಮಾತಾಡಲ್ಲ, ಹಾಗಾದ್ರೆ ನೀವು ಬರಬಹುದು ಅಂತ ಆ ಯಜಮಾನ ಕರೆದ. ಆಯ್ತು, ಅಡಿಗೆ ಆಯಿತು, ನೈವೇದ್ಯ ಆಯಿತು.
ಇನ್ನೇನು ಎಲೆ ಹಾಕುವಾಗ ಈ ಬ್ರಾಹ್ಮಣ ಕೇಳ್ತಾನೆ ಯಜಮಾನನಿಗೆ, ಎಷ್ಟು ಜನ ನಿಮಗೆ ಮಕ್ಕಳು ಅಂತ ಕೇಳ. ಬಹಳ ವರ್ಷ ಮದುವೆಯಾಗಿ ಮಕ್ಕಳಾಗಲಿಲ್ಲ, ಏನೋ ದೇವರ ಅನುಗ್ರಹ, ಒಬ್ಬನೇ ಮಗ ಹುಟ್ಟಿದ ಅಂತ ಯಜಮಾನ ಹೇಳಿಬಿಟ್ಟ. ಮನೆಯೊಳಗೆ ನೋಡಿದ್ರೆ 10 ಜನ ಓಡಾಡ್ತಿದ್ದಾರೆ. ಅವರನ್ನೆಲ್ಲ ಈ ಆಚಾರ ಕರೆದ್ರು, ಏನಪ್ಪ ಯಾರು ನೀವೆಲ್ಲ? ಏನ್ರಿ ನಮ್ಮ ಮನೆಯವರು, ನಮಗೆ ಯಾರಂತೀರಿ? ಅಲ್ಲ ನೀವೆಲ್ಲ ಇವ್ರ ಮಕ್ಕಳೇನ? ಹೌದಪ್ಪ, ಇವರೇ ನಮ್ಮ ತಂದೆ, ಇವರೇ ತಾಯಿ. ಮಕ್ಕಳಂತಾರೆ ಇವರೇ ಅಪ್ಪ ಅಂತ. ಅಪ್ಪನಿಗೆ ಕೇಳಿದ್ರೆ ಒಬ್ಬನೇ ಮಗ ಅಂತಾನೆ. ಯಾರು ಸುಳ್ಳು ಮಾತಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಒಬ್ಬನೇ ಮಗ ಅಂತ ತಂದೆ ಸುಳ್ಳು ಮಾತಾಡ್ತಾನೋ ಅಥವಾ ಇವನೇ ಅಪ್ಪ ಅಂತ 10 ಜನ ಮಕ್ಕಳು ಸುಳ್ಳು ಮಾತಾಡ್ತಿದ್ದಾರೋ? ಇನ್ನೇನು ಒಳ್ಳೆ ವೈಶ್ಯದೇವಾಗಿ ಎಲೆ ಹಾಕಬೇಕು. ಬ್ರಾಹ್ಮಣ ಅಂತಾನೆ, ಕ್ಷಮಾ ಮಾಡಿ, ನಾನು ಒಂದೇ ಹೇಳಿದ್ದೆ ನಿಮಗೆ, ನೀವು ಅನ್ನ ಸಾರು ಹಾಕಿದ್ರು ಚಿಂತೆ ಇಲ್ಲ, ಮಡಿ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಏನೋ ಪಾಪ ನೀವು ಹಂಗೆ ಮಾಡಿದ್ರು ನಾನು ತಗೊಳ್ತಿದ್ದೆ. ಆದರೆ ನನ್ನ ವ್ರತ ಒಂದೇ ಸುಳ್ಳು ಮಾತಾಡ್ತಿದ್ದೀರಿ. ಯಾರು ಹೇಳಿದ್ರು ಸುಳ್ಳು ಮಾತಾಡ್ತಿದ್ದೀವಿ ಅಂತ? ಏನು ಸ್ವಾಮಿ ಮಾತಾಡ್ತೀರಿ? ನಿಮ್ಮ ಮನೇಲಿ 10 ಜನ ಓಡಾಡ್ತಿದ್ದಾರೆ, ಅವರೆಲ್ಲರಿಗೆ ಕೇಳಿದ್ರೆ ನೀವೇ ತಂದೆ ಅಂತಾರೆ, ನೀವು ನೋಡಿದ್ರೆ ಒಬ್ಬನೇ ಮಗ ಅಂತೀರಿ. ಇಷ್ಟೇನಾ? ಇದೇ ತಾನು ನಿಮ್ಮ ಸಂದೇಹ? ಇವರೆಲ್ಲ ನನ್ನ ಮಕ್ಕಳು ಹೌದು ಅಲ್ಲೋ? ಒಂದು 10 ನಿಮಿಷ ನಿಮಗೆ ಗೊತ್ತಾಗಿ ಬಿಡ್ತದೆ ಎಲ್ಲ ಯಜಮಾನ. ನಿಮಗೆ ನಿರ್ಧಾರ ಆದ್ಮೇಲೆ ಊಟ ಮಾಡಿ. ಇನ್ನೇನು ಎಲೆ ಹಾಕಿ ದೇವರ ಮನೆಯಿಂದ ತೀರ್ಥ ಗಂಧಾಕ್ಷತೆ ತಗೊಂಡು ಬರಬೇಕಾದ್ರೆ ಆ ದೇವರ ಮನೆ ಬಾಗಿಲು ತಾಕಿ ಅಪ್ಪ ಬಿದ್ದ ನೆಲಕ್ಕೆ. ಹಿಂದಿನ ಕಾಲದಲ್ಲಿ ಸಣ್ಣ ಮನೆಗಳಿರ್ತಿತ್ತು, ದೇವರ ಮನೆ ಬಾಗಿಲು ಚಿಕ್ಕದಿರೋದು, ಅಲ್ಲಾದ ತಗಲಿ ಅಂತ. ಯಾರ ಮುಂದೆ ಬಾಗಲಿ, ದೇವರ ಮುಂದೆ ಬಾಗಿಲಿ ಅಂತ ಮಲ್ಕೇರ ಟೀಕಾರಾಯ ಗುಹಾದಲ್ಲಿದೆ ನೋಡಿ. ಬಾಗಿಲೇ ಹೋಗ್ಬೇಕಲ್ಲಿ, ನಾವು ಬಾಗಿಲಿಕ್ಕಾಗಲ್ಲ, ಹೊಟ್ಟೆ ಅಡ್ಡ ಬರುತ್ತದೆ, ಅಷ್ಟು ಬೆಳೆಸ್ಬಿಟ್ಟಿರ್ತೀವಿ ಹೊಟ್ಟೆಯನ್ನ. ಹಾಗಾಗಿ ಇವತ್ತು ನಿಮ್ಗೆ ಆಶ್ಚರ್ಯ ಆಗತ್ತೆ, 15 ವರ್ಷದಿಂದ ಒಬ್ಬ ವ್ಯಕ್ತಿ ಟೀಕಾರ ಆರಾಧನೆ ಮಲ್ಕೇಳಕ್ಕೆ ಬರ್ತಿದ್ದಾರೆ. ಇವತ್ತಿಗೂ ಆ ವ್ಯಕ್ತಿ ವೃಂದಾವನ ಎಲ್ಲಿದೆ ಗೊತ್ತಿಲ್ಲ, ಒಳಗೆ ಹೋಗೋದೇ ಇಲ್ಲ ಮಾರಾಯ. ಬರ್ತಾರೆ, ರಥೋತ್ಸವ ಆಗತ್ತೆ ಮೇಲ್ಗಡೆನೆ. ನಾ ಕೇಳಿದೆ ಒಂದ್ಸಲ, ಅಲ್ಲ ಮತ್ತೆ ಇಷ್ಟು ವರ್ಷ ಬರ್ತೀರಿ, ಯಾಕೆ ಬರ್ತೀರಿ ಆರಾಧನೆಗೆ? ವೃಂದಾವನ ನೋಡ್ಲಿಲ್ಲ. ಅಯ್ಯೋ, ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ನಮ್ಮ ಬಳಗದವರಿದ್ದಾರೆ, ಅವರೆಲ್ಲ ಸೇರೋದೇ ಇಲ್ಲಿ. ಮೊದಲನೇ ಪಂಕ್ತಿಗೆ ಒಂದು ಉದ್ದ ಲೈನ್ ನಮ್ದು ಎಲ್ಲಿ ಹಿಡಿದು ಬಿಡ್ತೀವಿ, ಅಕ್ಕಪಕ್ಕ ಅರ್ಧ 1 ತಾಸು ಮಾತಾಡ್ಕೊಂಡು ಹೋಗ್ಬಿಡ್ತೀವಿ. ಸಣ್ಣ ಬಾಗಲಿಟ್ಟು ತೀರ್ಥ ತಗೊಂಡು ಬರಬೇಕಾದ್ರೆ ಬಾಗಲ ತಾಕಿ ಬಿದ್ದ 10 ಜನ ಓಡಾಡ್ತಿದ್ದಾರೆ. ಅದರಲ್ಲಿ ಒಬ್ಬ ಮಗ ತಂದೆಯನ್ನ ಎಬ್ಬಿಸಿ ಕೂಡಿಸಿ, ನೀವ್ಯಾ ಕಷ್ಟಪಡ್ತೀರಿ, ನಾ ತೀರ್ಥ ಕೊಡ್ತೇನೆ ಆಚಾರ್ಯಗೆ ಅಂತ ಹೇಳಿ ಸ್ವಲ್ಪ ತಂದೆಗೆ ಆದರ ಗೌರವದಿಂದ ಉಪಚಾರ ಮಾಡ್ತಾನೆ. ಆಗ ಆ ತಂದೆ ಸ್ವಲ್ಪ ಹೊತ್ತಾದ ಮೇಲೆ ಆಚಾರ್ಯರನ್ನು ಕರೆದು ಹೇಳಿದರು, ಇವರೆಲ್ಲ ನನ್ನ ಮಕ್ಕಳೇ, ಆದರೂ ನಾನು ಬಿದ್ದಾಗ ಎತ್ತಿ ಕೂಡಿಸಿದ್ಯಾರು? ಮಕ್ಕಳಿದ್ದಾರೆ, ತಂದೆ ತಾಯಿಗಳ ಸೇವೆಗೆ ಉಪಯೋಗ ಇಲ್ಲ ಅಂದ್ರೆ ಅವ್ರು ಇಲ್ಲ ಅಂತ ಲೆಕ್ಕ. ಅಂತ ಹೇಳಿ ನಾವು ಒಬ್ಬರೇ ಮಗ ಅಂತ ಹೇಳಿದ್ ನಿಮಗೆ. ಉತ್ತಮವಾದ ಗುಣಗಳಿಂದ ಯುಕ್ತನಾದವನು ಯದ್ದೇಕೋಪಿ ಗಯಾಮೃಜೆ, 10 ಜನ ಮಕ್ಕಳಿದ್ದು ಮದ್ಯಪಾನ ಮಾಡೋರು, ಏನೋ ಮಾಂಸ ತಿನ್ನೋರಕ್ಕಿಂತ ಒಬ್ಬನೇ ಮಗ ಇರಲಿ, ಅವನು ತೀರ್ಥಕ್ಷೇತ್ರ ಯಾತ್ರೆ ಮಾಡುವ ಸದಾಚಾರಿಯಾದ ಮಗ ಇರಲಿ. ಬಹಳ ವಿಚಿತ್ರ ಆಗಿದೆ ಈಗಿನ ಕಾಲ. ಸತ್ತ ಮೇಲೆ ಶ್ರಾದ್ದ ಮಾಡಲಿಕ್ಕೂ ಅಪ್ಪನೇ ದುಡ್ಡಿಟ್ಟು ಹೋಗ್ಬೇಕೀಗ. ತಾನು ಸಂಪಾದನೆ ಮಾಡಿ ಮಗ ಮಾಡಲ್ಲ. ಇದು ನನ್ನ 13ನೇ ದಿವಸದವರೆಗೆ, ಇದು ಮುಂದೆ ದಾನ ಧರ್ಮಗಳಿಗೆ, ಇದು ಒಂದಿಷ್ಟು ಒಂದ್ಸಲ ಅವರ ಗಯಾಕ್ಕೆ ಹೋಗ್ಬಾ ಅಂತ ತಾನೇ ದುಡ್ಡು, ಗಾಡಿ ಖರ್ಚು, ಅಲ್ಲಿ ಶಾದದ ಖರ್ಚು ಇಟ್ಟು ಹೋಗ್ಬೇಕಪ್ಪ. ಏನ್ ಪರಿಸ್ಥಿತಿ ಬಂದು ಹೋಗಿದೆ ನೋಡಿ. ಮಹಾಭಾರತ ತುಂಬಾ ಚೆನ್ನಾಗಿ ಹೇಳ್ತದೆ. ಉತ್ತಮವಾದ ಗುಣಶೀಲರಾದ ಸದಾಚಾರಿಗಳಾದಂತಹ ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನ ಕೇಳ್ತಾರೆ. ತಂದೆ ಮಗ ತಪ್ಪು ಮಾಡುತ್ತಿದ್ರೆ ತಪ್ಪು ಅನ್ಬೇಕಂತ ಏನೇ ದಾಕ್ಷಿಣ್ಯ ತೋರ್ಬೇಡಿ. ಪುತ್ರ ವ್ಯಾಮೋಹ ಹೆಚ್ಚಾಯಿತು. ಮಗನ ದುಃಖವನ್ನ ತಾಳ್ಲಿಕ್ಕಾಗದೆ ತಕ್ಷಣದಲ್ಲಿ ವಿದುರನನ್ನ ಕರೆದ. ಧೃತರಾಷ್ಟ್ರ ವಿದುರನನ್ನ ಕರೆದು ಹೇಳ್ತಾನೆ, ನೋಡು ನನ್ನ ಮುಖ, ಮಗನ ಮುಖ ಎಷ್ಟಾಗಿದೆ ಪಾಪ. ಈಗಿಂದೀಗ ಪಾಂಡವರನ್ನ ಇಂದ್ರಪ್ರಸ್ಥದಿಂದ ಕರ್ಕೊಂಡು ಬಾ, ನಾಳೆ ದಿನವೇ ಜೂಜಾಟ ಶುರುವಾಗಲಿ, ನಾವೆಲ್ಲರೂ ಕೂತ್ಕೊಂಡು ನೋಡ್ತೇವೆ. ಇದರೊಳಗೆ ಏನು ಹೊಡೆಯೋದಿಲ್ಲ ಬಡಿಯೋದಿಲ್ಲ. ಪಾಂಡವರು ನನ್ನ ಮಕ್ಕಳೇ ಅಪ್ಪ, ಒಂದು ಆಟ ಆಡ್ತಾರೆ, ಕೂತ್ಕೊಂಡು ನೋಡ್ತೀವಿ. ಅದರಲ್ಲಿ ಯಾರು ಬುದ್ಧಿವಂತರು ಅವ್ರು ಗೆಲ್ತಾರೆ.
ವಿದುರನನ್ನ ಕರ್ಕೊಂಡು ಬಾ ಅಂತ ಕಳಿಸಿದ್ರೆ ವಿದುರ ಅಂತಾನೆ, ಅಣ್ಣ ವಿಚಾರ ಮಾಡು ಅಂತಾನೆ. ಅವನಿಗೇನೋ ನಿನ್ನ ಮಗನಿಗೆ ತಲೆ ಇಲ್ಲ ಅಂದ್ರೆ ಅವನು ಹೇಳ್ದ ನೀ ತಲೆ ಅಲ್ಲಾಡಿಸ್ತಿದ್ಯಲ್ಲ. ಪಾಂಡವರು ಯಾವ ಸದ್ಗುಣವಂತರು, ಅವರು ಸಂಪಾದನೆ ಮಾಡಿದ ಸಂಪತ್ತು ಯಾರನ್ನು ಹೊಡೆದು ಬಡದು ಅಲ್ಲ, ಅದು ರಾಜಸೂಯಾಗದಿಂದ. ಬರೇ ಸಂಪತ್ತಲ್ಲ, ಅವರ ಸಂಪತ್ತು, ಅವರ ಕೀರ್ತಿ, ಅವರ ಒಳ್ಳೆ ಗುಣಗಳು, ಅದು ಯಾವುದೂ ನಿನ್ನ ಮಗನಿಗೆ ಇಷ್ಟ ಆಗ್ತಿಲ್ಲ. ಸರ್ವಥ ನೀನ್ ಹಾಗೆ ಮಾಡಬೇಡ, ನೀನ್ ತಿಳಿದವನು, ಪಾಂಡವರ ವಿರೋಧ ಮಾಡಬೇಡ ಅಂತ ಎಷ್ಟು ಪರಿಪರಿಯಾಗಿ ಅಣ್ಣನಿಗೆ ಹೇಳ್ತಾನೆ. ನೋಡು, ನೀನನ್ ತಮ್ಮ, ನಾನು ಹೇಳಿದ್ದಷ್ಟೇ ಮಾಡಬೇಕು. ವಿದುರ ಅಂತಾನೆ, ದೊಡ್ಡ ಪರಿಸ್ಥಿತಿ ನೋಡಿ, ಅಣ್ಣನ ಮಾತು ಮೀರೋ ಹಾಗಿಲ್ಲ ವಿದುರನಿಗೆ. ಮತ್ತೆ ಹೇಳ್ತಾನೆ, ಇದರಿಂದ ಅನರ್ಥ ಬಹಳ ಇದೆ. ಜೂಜಾಟದಿಂದ ಮುಂದೆ ಎಲ್ಲರಿಗೂ ಅನರ್ಥ, ಆಡೋರಿಗೂ ನೋಡೋರಿಗೂ. ಯಾವಾಗ ವಿದುರ ಧೃತರಾಷ್ಟ್ರನ ಮುಂದೆ ಹೇಳುತ್ತಿದ್ದ, ತಕ್ಷಣದಲ್ಲಿ ಬಾಗಲಲ್ಲಿ ದುರ್ಯೋಧನ ಬರ್ತಾನೆ, ಚೆನ್ನಾಗಿ ಬೈದ ಅಂತೆ ವಿದುರನಿಗೆ. ತನ್ನ ಚಿಕ್ಕಪ್ಪ ಆಗಬೇಕು, ತಂದೆಯ ತಮ್ಮ, ಮಹಾಜ್ಞಾನಿ, ವೇದವ್ಯಾಸರ ಶಿಷ್ಯ. ಪಾಂಡವರು ತಲೆವಾಗಿ ನಮಸ್ಕಾರ ಮಾಡುತ್ತಿದ್ರು. ವಿದ್ಯಾ ರಥತ್ವಾತ್ ವಿದುರ ಅಂತ ಕರೀತಾರೆ. ಏಕವಚನದಿಂದ ಬೈತಾರೆ. ನೀನು ಹೇಳಿದಷ್ಟು ಕೆಲಸ ಮಾಡು, ನೀನ್ ಯಾಕೆ ಅಡ್ಡ ಮಾತಾಡ್ತೀಯ ಅಂತಾನೆ. ಚೆನ್ನಾಗಿ ಬಯಸ್ಕೊಳ್ತಾನೆ, ಪರವಾಗಿಲ್ಲ ಅಂದ. ಆದರೂ ಅಧರ್ಮಕ್ಕೆ ನಾನು ತಲೆ ಕೊಡೋದಿಲ್ಲ, ಸರ್ವತಾ ಜೂಜಾಟ ಬೇಡ, ಅದು ಅಧರ್ಮ, ಅದು ಮಹಾಪಾಪಿಷ್ಟ ಕೆಲಸ. ಕೊನೆಗೆ ದುರ್ಯೋಧನ ಅಂತಾನೆ, ಅವ ಧೃತರಾಷ್ಟ್ರ ಹೇಳ್ತಾನೆ, ನೋಡು, ಇವತ್ತಿನವರೆಗೆ ನನ್ನ ತಮ್ಮನಾಗಿ ಯಾವ ಕಾರ್ಯನೂ ಬೇಡ ಅಂದಿಲ್ಲ, ಈ ಕಾರ್ಯನೂ ನೀ ಮಾಡಲೇಬೇಕು, ಹೊರಟ್ಲೇಬೇಕು ಅಂತ. ವಿದುರ ಅಂತಾನೆ, ಯಥೇಚ್ಛಸಿ ತಥಾಕು, ದೈವ ಏನ್ ಮಾಡ್ಲಿಕ್ಕಿಲ್ಲ, ನಿನ್ನ ಹಣೆ ಬರದಲ್ಲಿ ಏನು ಬರೆದಿದೆ ಅದೇ ಆಗತ್ತೆ. ಕಣ್ಯದರಿಗೆ 100 ಜನ ಮಕ್ಕಳನ್ನ ಕೊಳ್ಕೊಳ್ಳುವ ದೌರ್ಭಾಗ್ಯ ನಿನ್ನ ಹತ್ರ ಇದೆ. ದೇವೊಂದು ಜಗತ್ತಿಗೆ ಪಾಠವಾಗತ್ತೆ, ಸರಿ ನಾನು ಹೊರಡುತ್ತೇನೆ ಅಂತ ತಕ್ಷಣದಲ್ಲಿ ವಿದುರ ರಥದಲ್ಲಿ ಕೂತ್ಕೊಂಡಿದ್ದಾನೆ. ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ ಬಂದ. ಪಾಂಡವರೆಲ್ಲ ಸ್ವಾಗತ ಮಾಡ್ತಾರೆ. ವಿದುರನಿಗೆ ಆದರ ಗೌರವದಿಂದ, ಒಳ್ಳೆ ರಾಜಸೂಯಾಗ ಆಗಿದೆ, ಬಂದಿದ್ದಾನೆ ವಿದುರ, ಅವನಿಗೂ ಆದರ ಗೌರವಗಳಿಂದ ಪೂಜೆಯನ್ನು ಮಾಡ್ತಾರೆ. ಆಗ ವಿದುರ ಬಂದು ಹೇಳ್ತಾನೆ, ನಿನ್ನ ದೊಡ್ಡಪ್ಪ ಧೃತರಾಷ್ಟ್ರ ದೊಡ್ಡದಾದಂತಹ ಒಂದು ಜೂಜಾಟದ ಆಯೋಜನೆಯನ್ನು ಮಾಡಿದ್ದಾನೆ, ಎಲ್ಲ ರಾಜಾದಿರಾಜರೆಲ್ಲ ಬಂದಿದ್ದಾರೆ, ನೀನು ತಮ್ಮಂದರ ಜೊತೆಗೆ ಅಲ್ಲಿ ಬರಬೇಕು. ದುರ್ಯೋಧನ ಯಾವ ನೋಡಿ, ವಿದುರ ಹೇಗೆ ಹೇಳ್ದ ಅಂದ್ರೆ, ನಿನ್ನ ದೊಡ್ಡಪ್ಪನ ಆಜ್ಞೆ ಇದೆ, ಧೃತರಾಷ್ಟ್ರನ ಆಜ್ಞೆ ಇದೆ, ಬರಬೇಕು ಅಂತಾನೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ, ವಿಚಾರ ಮಾಡಿ ಹೊರಡು, ಜೂಜಾಟ ಇದು ಒಳ್ಳೇದಲ್ಲ. ತನ್ನ ಸಲಹೆನೂ ಕೊಡ್ತಿದ್ದ, ಅವನ ಅಪ್ಪಣೆನೂ ತಿಳಿಸ್ತಿದ್ದ. ಎರಡೂ ಯಾಕೆ ಹೇಳ್ದ ಅಂದ್ರೆ, ನೀನು ಬುದ್ಧಿವಂತ, ವಿಚಾರ ಮಾಡಿ ನಿರ್ಧಾರ ಮಾಡು ಅಂತಾನೆ. ನನ್ನನ್ನ ನಿಮ್ಮ ಅಣ್ಣ ಕರೆಸಿದ್ದಾರೆ, ನಿನ್ ದೊಡ್ಡಪ್ಪ, ನಾನು ಬಂದಿದ್ದೆ, ಅಣ್ಣನಾದ್ದೆ ಅಂತ ನಾನು ಬಂದೇನಿ, ನನ್ನ ತಮ್ಮನ ಮಕ್ಕಳು ಅಂತ ನನ್ನ ವೈಯಕ್ತಿಕ ನಾನು ಹೇಳೋದಾದರೆ, ನೀವು ಜೂಜಾಟ ಆಡೋದು ಧರ್ಮವಲ್ಲ. ಕೊನೆಗೆ ಧರ್ಮರಾಜ ತಾನು ಮಾಡಿದ ಪ್ರತಿಜ್ಞೆಯಂತೆ ಹೊರಟ ಅಂತೆ. 4 ಜನ ತಮ್ಮಂದ್ರಿಗೆ, ದ್ರೌಪದಿಗೆ, ಕುಂತಿಗೆ ಹೇಳ್ತಾನೆ, ಈಗಿಂದೀಗ ಹಸ್ತಿನಾವತಿಗೆ ಹೊರಡೋಣ. ಬೇಡ ಅಂತಾರೆ ಭೀಮಸೇನ ದೇವರು. ಅಣ್ಣ ಬೇಡ ಹೋಗೋದು, ಜೂಜಾಟ ಇದು ಧರ್ಮವಲ್ಲ. ವಾಸ್ತವಿಕವಾಗಿ ಮುಂದೆ ನೋಡಿ, ಜೂಜಾಟ ಆದ ಮೇಲೆ 2 ಬಾರಿ ಆಗತ್ತೆ. ಮೊದಲನೇ ಜೂಜಾಟದಲ್ಲಿ ಎಲ್ಲ ಸಂಪತ್ತು ಕಳ್ಕೋತಾರೆ, 2ನೇ ಜೂಜಾಟದಲ್ಲಿ ವನವಾಸ, ಅಜ್ಞಾತವಾಸ. 2ನೇ ಜೂಜಾಟದಲ್ಲಿ ಯಾವಾಗ ಪಾಂಡವರು ಸೋಲ್ತಾರೆ, ಆಗ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಹೇಳ್ತಾನೆ, ವಿದುರ ಕರೆಯೋದಕ್ಕೆ ಬಂದಾಗ ನಾನೇನಾದರೂ ಇಂದ್ರಪ್ರಸ್ಥದಲ್ಲಿ ಇದ್ರೆ ಧರ್ಮರಾಜನನ್ನ ಕಳಿಸ್ತಾ ಇರಲಿಲ್ಲ, ನಾನು ಇಲ್ಲದೆ ಇದ್ದದ್ದಕ್ಕೆ ಹೀಗಾಯಿತು ಅಂತ ಕೃಷ್ಣ ಅಂದ. ಏನಿಂಗಂದ್ರೆ, ನಾನು ಇಲ್ಲದೆ ಇದ್ದದ್ದಕ್ಕೆ ಹಿಂಗಾಯ್ತು ಅಂತಾರೆ. ಹಾಗಾದ್ರೆ ನೀನು ಇರಲೇಬೇಕು ಅಂತಿದೀಯಾ? ನೀನು ಸಂಕಲ್ಪ ಮಾಡಿದ್ರೆ ಸಾಕಲ್ಲ. ನೀನು ವೈಕುಂಠ ಲೋಕದಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಿದರೂ ಆ ಇರುವೆ ನಡೀಲಿ ಅಂದ್ರೆ ನಡೆಯುತ್ತೆ, ಅದು ಅಲ್ಲೇ ನಿಲ್ಲಿ ಅಂದ್ರೆ ನಿಲ್ತದೆ, ಅದು ಸಕ್ಕರೆ ತಿನ್ಲಿ ಅಂದ್ರೆ ತಿಂತದೆ.
ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ತೈತರಿಯ ಉಪನಿಷತ್ತು. ಗಿಡ ಅಲ್ಲಾಡಬೇಕು ನಿನ್ನ ಆಜ್ಞೆಯಿಂದ. ನಾನಿದ್ದಿದ್ರೆ ಇದನ್ನು ಬಿಡುತ್ತಿರಲಿಲ್ಲ ಅಂತ ಕೃಷ್ಣ ಅಂತ. ಅದೇ ಅವನ ಸಂಕಲ್ಪ. ಅದಕ್ಕಾಗಿ ನೋಡಿ, ರಾಜಸೂಯಾಗ ಆದ ಮುಗಿದ ತಕ್ಷಣ ಸ್ವಲ್ಪ ಮೀಟಿಂಗ್ ಆಯಿತು. ದುರ್ಯೋಧನ ಬಿದ್ದ. ದುರ್ಯೋಧನ ಆ ಕಡೆ ಹೋದ್ಮೇಲೆ ಹೊರಟು ಬಿಟ್ಟ ಅಂತ. ಯಾಕಂದ್ರೆ ವಿದುರ ಬರ್ತಾನೆ ಅಂತ ಗೊತ್ತು. ತಾನು ಎದುರುಗಡೆ ಇದ್ದಾಗ ಧರ್ಮರಾಜನನ್ನ ತಡಿಬಹುದಾಗಿತ್ತು ಕೃಷ್ಣ. ತಾನು ಹೋಗೇ ಬಿಟ್ಟ. ಹಾಗಾಗಿ ತಡೆಯೋ ಪ್ರಸಂಗ ಬರಲಿಲ್ಲ ಧರ್ಮರಾಜ. ಇದೆಲ್ಲ ನಡಿಬೇಕಾದದ್ದು ಅವನ ಸಂಕಲ್ಪ. ಅದ್ಭುತ ಲೀಲಾಕಾರಕ ಕಪಟ ನಾಟಕ ಸೂತ್ರಧಾರಿ ಅವನು. ಮೇಲ್ನೋಟಕ್ಕೆ ಬೇರೆ ಯಾರೋ ಮಾಡಿದ್ದಾರೆ ಅನಿಸ್ತದೆ, ಒಳಗೆಲ್ಲ ಇವಂದೆ. ಅವನು ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು. ಬರ್ತಾನೆ, ತಮ್ಮಂದ್ರನ್ನ ಕರ್ಕೊಂಡು, ಕುಂತಿಯನ್ನ ಕರ್ಕೊಂಡು ಬಂದ. ಎಲ್ಲ ಧರ್ಮರಾಜನಿಗೆ ಸ್ವಾಗತವನ್ನ ಮಾಡ್ತಾರೆ. ದೊಡ್ಡದಾದಂತಹ ಜೂಜಾಟಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾರನೇ ದಿನ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ ಎಲ್ಲರೂ ಸೇರಿದ್ದಾರೆ. ಜೂಜಾಟಕ್ಕೆ ದೊಡ್ಡದಾದಂತಹ ರಂಗಮಂಚ ಸಿದ್ಧವಾಗಿದೆ. ವಾಸ್ತವಿಕವಾಗಿ ಪಾಂಡವರು ಜೂಜಾಟಕ್ಕೆ ಬಂದ್ರೆ ದುರ್ಯೋಧನನೇ ಜೂಜಾಡಬೇಕು. ದುರ್ಯೋಧನ ಅಂತಾನೆ, ನಾನಾಡಲ್ಲ, ನನ್ನ ಬದಲಾಗಿ ನನ್ನ ಸೋದರ ಮಾಮ ಆಡ್ತಾನೆ. ಬದಲಾಗಿ ಆಡೋ ಧರ್ಮ ಇಲ್ಲ ಇಲ್ಲಿ. ನಿಜವಾಗಿ ತಪ್ಪು. ನೀನು ಬರಬೇಕು. ನಮ್ಮನೆಗೆ ಬರುವಾಗ ಇಷ್ಟೇ ಪಾತ್ರೆ ತುಂಬಾ ಅಕ್ಕಿ ತಗೊಂಡ್ಬರ್ತೇವೆ. ನಮ್ಮನೆಗೆ ಒಯ್ಯುವಾಗ ಇಷ್ಟೊಂದು ಪಾತ್ರೆ ಒಯ್ದ್ರೆ ಕಪಟದಿಂದ, ಮೋಸದಿಂದ, ವಂಚನೆಯಿಂದ ಜೂಜಾಟದೊಳಗೆ ಪ್ರವೀಣ ಇದ್ದ. ಅಕ್ಷವಿದ್ಯೆ ಭಾರಿ ಇತ್ತು ಶಕುನಿಗೆ. ನೀನಾಡು, ನಮ್ಮಿಬ್ಬರ ಮಧ್ಯದಲ್ಲಿ, ಈಗ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಮೂರನೇ ಸೋದರ ಮಾವ ಯಾಕೆ? ಮೊದಲು ಧರ್ಮರಾಜ ಬೇಡ ಅಂತಾನೆ. ವಾಸ್ತವಿಕವಾಗಿ ಇದು ಧರ್ಮ ಅಲ್ಲ. ನೀನು ನಾನು ಆದರೂ ಪರವಾಗಿಲ್ಲ, ನಿನಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಸರಿ, ನೀನು ಸೋದರ ಮಾವನಿಗೆ ಬರಲಿ ಅಂತ ಶುರುವಾಗ್ತದೆ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಆ ಜೂಜಾಟದ ಸಭೆಯೊಳಗೆ ಎಷ್ಟು ಜನ ಕೂತಿದ್ದಾರೆ ನೋಡಿ. 7 ಜನರನ್ನ ಬಿಟ್ರೆ ಎಲ್ಲರ ಒಳಗೆ ಕಲಿ ಪ್ರವೇಶ ಆಗಿತ್ತು ಅಂತ ಆಚಾರ್ಯ. 7 ಜನ ಯಾರು? ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಕುಂತಿ, ವಿದುರ. ಧರ್ಮರಾಜನೂ ಅಲ್ಲ. ಧರ್ಮರಾಜನನ್ನ ಹಿಡ್ಕೊಂಡು, ದ್ರೋಣ ಭೀಷ್ಮರನ್ನ ಹಿಡ್ಕೊಂಡು ಪ್ರತಿಯೊಬ್ಬರೊಳಗೆ ಕಲಿಯ ಆವೇಶ. ಹಾಗಾಗಿ ಯಾರು ಅಲ್ಲಿ ಧರ್ಮಿಷ್ಠರಲ್ಲ. ಇವರು 7 ಜನ. ಏನೇನು ಕೆಲಸ ಕಲಿ ಮಾಡ್ತಾನೆ ನೋಡಿ. ಕಲಿಯ ಮೊದಲನೇ ಟಾರ್ಗೆಟ್ ಏನು ಗೊತ್ತಾ? ನಮ್ಮ ಬುದ್ಧಿ ದೇವರಲ್ಲಿ ಹೋಗದೇ ಇದ್ದಂಗೆ ಮಾಡೋದು ಮೊದಲನೇ ಕೆಲಸ ಅವನು. ಹೆಂಗೆ ಈ ರೋಗಗಳಾದರೆ ಕಿಡ್ನಿ ಹೊಡಿತದೆ, ಲಿವರ್ ಹೊಡಿತದೆ ಅಂತ ನೋಡಿ. ಹಾರ್ಟಿಗೆ ಒಂದು ರೋಗ ಹೊಡಿತ, ಹಂಗೆ ಇವನು ನೆಕ್ಸ್ಟ್ ಬದಲು ಹೊಡೆಯೋದಂದ್ರೆ ಬುದ್ಧಿ ಹೊಡಿತ. ಬುದ್ಧಿ ಭ್ರಮಣ ಮಾಡಿ ದೇವರಿಂದ ನಮ್ಮನ್ನು ದೂರ ಮಾಡೋದೇ ಕಲಿಯ ಕೆಲಸ. ಎಲ್ಲರಲ್ಲಿ ಕಲಿಯ ಆವೇಶಗೊಂಡಿದ್ದಾನೆ. ಶುರು ಆಯಿತು. ಎಲ್ಲ ಸಂಪತ್ತನ್ನ ತಂದು ಮೊದಲು ಶಕುನಿ ಮಾತಾಡ್ತಾನೆ. ದುರ್ಯೋಧನಿಗಂತಾನೆ, ನೋಡು, ಇದರೊಳಗೆ ಮೋಸ ವಂಚನೆ ಏನಿಲ್ಲ. ನಿನ್ನ ಬುದ್ಧಿವಂತಿಕೆಯಿಂದ ನೀನಾಡು, ನನ್ನ ಬುದ್ಧಿವಂತಿಕೆಯಿಂದ ನಾನು ಆಡ್ತೇನೆ. ಅಹಂ ಮಾತಾಸ್ಮಿ ರತ್ನಾನಾಂ ಧನಾನಾಂಚ ವಿಷಾಂಪತೆ. ಶುರುವಾಯಿತು. ಮೊದಲು ಏನಿಡ್ತಿ ಅಂದ. ಯಾವ ಸಂಪತ್ತನ್ನ ಪಣಕ್ಕೆ ಇಟ್ಟು ಜೂಜಾಟವನ್ನ ಶುರು ಮಾಡೋಣ ಅಂತ ಹೇಳ್ತಾನೆ. ಶ್ರೋತ್ರಿಯೋ ಅಶ್ರೋತ್ರಿಯೋ ವೃತಂ ನಿಕೃತ್ಯೈವ ಯುಧಿಷ್ಠಿರ. ನೋಡು ಧರ್ಮರಾಜ, ಇದರೊಳಗೆ ನೀನು ಬುದ್ಧಿವಂತ, ನಾನು ಬುದ್ಧಿವಂತ ಅನ್ನೋದು ಬೇಡ. ಹೇಗೆ ಆಡ್ತೇವೆ ಅನ್ನೋದು ಮಹತ್ವದ್ದು. ಸಾಮರ್ಥ್ಯ ಇದ್ದರೆ ನೀನು ಗೆಲ್ಲು, ಇಲ್ಲ ಆದರೆ ನಾನು ಗೆಲ್ತೇನೆ. ಇದರೊಳಗೆ ಮೋಸ ವಂಚನೆ ಏನೂ ಸಂಬಂಧಕ್ಕೆ ಬರೋದಿಲ್ಲ. ತುಂಬಿದ ಸಭೆಯೊಳಗೆ ಜೂಜಾಟ ಪ್ರಾರಂಭವಾಗಿದೆ. ಏನು ಸಂಪತ್ತು ಇಡ್ತಾನಂದ್ರೆ ಮಹಾಭಾರತ ವರ್ಣನ ಮಾಡುತ್ತದೆ. ಕೇಳ್ತಾ ಇದ್ರೆ ಕಣ್ಣೊಳಗೆ ನೀರು ಬರಬೇಕು. ಏನೇನು ಸಂಪತ್ತು ರಾಜಸೂಯಾಗದಲ್ಲಿ ಪಡೆದಿದ್ದೆಲ್ಲ ಸುಮಾರು 13-15 ಸಾವಿರ ಎತ್ತಿನ ಬಂಡೆಗಳಿಂದ ರತ್ನವನ್ನು ತರಿಸಿದ ಇಂದ್ರಪ್ರಸ್ಥದಿಂದ. ನೋಡಿ, ಸಂಪಾದನೆ ಮಾಡ್ಲಿಕ್ಕೆ ಆಯುಷ್ಯ ಹೋಗ್ತದೆ, ಕಳ್ಕೊಳ್ಳಿಕ್ಕೆ ಒಂದು ಕೆಟ್ಟ ಕೆಲಸ ಮಾಡಿದರೆ ಸಾಕು. ದುರ್ಯೋಧನ ಏನ್ ಕಲಿ ಆವೇಶ ಆಗ್ಬಿಟ್ಟಿತ್ತು ಧರ್ಮರಾಜನಲ್ಲಿ.
ಭೀಮ ಬೇಡ ಅಂತಾನೆ, ಅರ್ಜುನ ಬೇಡ ಅಂತಾನೆ, ವಿದುರ ಬೇಡ ಅಂತಾನೆ. ಇಡ್ತಾನೆ. ಮೊದಲು ರತ್ನ ಮುತ್ತುಗಳನ್ನ ಇಟ್ಟ, ಧಾನ್ಯವನ್ನ ಇಟ್ಟ. ಇವನೇನೇ ಇನ್ನು ಇಡಬೇಕು ಅನ್ನೋದ್ರೊಳಗೆ ಜಿತೋಹಂ ಅಂದು ಬಿಡ್ತಿದ್ದವನು. ಜಿತಮಿತ್ತೇವ, ನಾನು ಗೆದ್ದೆ. ಪರಮಮೋಸ ಅಂದ್ರೆ ವಂಚನ ಒಳಗೆ ಅಗ್ರೇಸರ ಶಕುನಿ. ಏನೇ ಇಟ್ರೆ ಸಾಕು, ನಾನ್ ಜತಮಿತ್ತೇವ ಶಕುನಿ ಯುಧಿಷ್ಠಿರಮವಾಶತ. ಮೊದಲು ರತ್ನ ಆಯಿತು, ಮುತ್ತಾಯಿತು, ಮಣಿಗಳಾಯಿತು, ವಜ್ರ ವೈಡೂರ್ಯ, ಏನೇನು ನವರತ್ನದ ಮಾಲೆಗಳು. ಒಂದು ಅಧ್ಯಾಯ ಇದೆ, ನಾನು ಹೇಳಿದ್ರೆ ನಿಮ್ ಕಣ್ಣಲ್ಲಿ ನೀರು ಬರ್ತದೆ. ಒಂದು ಅಧ್ಯಾಯ ಪೂರ್ಣ ಇದೆ. ಪ್ರಾರಂಭದಲ್ಲಿ ರತ್ನ ಮುತ್ತುಗಳನ್ನ ಇಟ್ಟ, ಆಮೇಲೆ ಸುವರ್ಣದ ದೊಡ್ಡ ದೊಡ್ಡ ಹಂಡೆಗಳು, ನಾಣ್ಯಗಳಿಂದ ತುಂಬಿದ ದೊಡ್ಡ ದೊಡ್ಡ ಹಂಡೆಗಳು, ಅದನ್ನು ಜೂಜಾಟಕ್ಕಿಟ್ಟ. ಆನಂತರದಲ್ಲಿ ಅದನ್ನು ಯಾವಾಗ ಶಕುನಿ ಗೆಲ್ತಾನೆ, ಅನಂತರದಲ್ಲಿ 5,000 ಆಕಳಗಳು, 10,000 ಕುದುರೆಗಳು, ರಥಗಳು, ಆ ರಥ ತುಂಬಿದಂತಹ ಅಸ್ತ್ರಶಸ್ತ್ರಗಳು, ಏನು ಸಂಪತ್ತನ್ನ ಇಡ್ತಿದ್ದಾನೆ. ಇವನು ಏನೇ ಇಟ್ಟರೆ ಸಾಕು, ಜಿತಮಿತ್ತೇವ ಶಕುನಿ, ಗೆದ್ದೆ ಶಕುನಿ, ನಾನು ಗೆದ್ದೆ. ರತ್ನ, ಮುತ್ತು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಬಟ್ಟೆ, ಒಡವೆ, ವಸ್ತ್ರ, ಧಾನ್ಯಗಳು, ಊರುಗಳು, ಹೊಲಗಳು. ಒಬ್ಬ ವ್ಯಕ್ತಿಗೆ ಕೆಮ್ಮಾಗಿತ್ತಂತೆ. ಗೆಳೆಯನಿಗೆ ಕೇಳದ, ಕೆಮ್ಮಾಗಿದೆ, ಏನ್ ಮಾಡ್ಲಿ? ಒಂದಿಷ್ಟು ದಾರು ಮದ್ಯ ಕುಡಿ. ಮದ್ಯ ಕುಡಿದ್ರೆ ಕೆಮ್ಮು ಹೋಗುತ್ತಾ ಅಂತ ಇವನು ಕೇಳದ. ಇವ ಅಂತ ಮದ್ಯ ಕುಡಿದ್ರೆ ಮನೆ ಮಠಾನೇ ಹೋಗಿದ್ದೇನೆ ಅಂತ ಕೆಮ್ಮೇನು ಅಂತ. ಮದ್ಯ ಕುಡಿದ್ರೆ ತೀರಾ ಮನೆ ಮಠ ಆಸ್ತಿ ಪಾಸ್ತಿನೇ ಹೋಗಿದೆ, ನಿನ್ ಕೆಮ್ಮೇನು ಎಲ್ಲ ಹೋಗ್ತದೆ ಕುಡಿ ಅಂತ. ಅಧರ್ಮ ಇಲ್ಲಿ ನಮ್ಮ ಒಯ್ದು ಹಚ್ಚುತ್ತದೆ ನೋಡಿ. ಧರ್ಮರಾಜನಲ್ಲಿ ಕಲಿಪ್ರವೇಶ, ಕೊನೆಗೆ ಎಲ್ಲ ಸಂಪತ್ತಾದ ಮೇಲೆ ಇನ್ನೇನಿಡ್ತಿ ಎಂದ. ಸಹದೇವನನ್ನ ತಮ್ಮನನ್ನ ಇಡ್ತೇನೆ ಅಂತಾನೆ. ಮೊದಲು ಸಹದೇವ, ಅವನನ್ನು ಜಿತಂ ಅಂತ ಗೆದ್ದೆ. ಆನಂತರದಲ್ಲಿ ನಕುಲನನ್ನ ಇಟ್ಟ, ಆನಂತರದಲ್ಲಿ ಅರ್ಜುನ, ಆನಂತರದಲ್ಲಿ ಭೀಮ. ಭೀಮನ ನಂತರದಲ್ಲಿ ತನ್ನನ್ನು ತಾನಿಟ್ಟ ಅಂತೆ. ಯಾವಾಗ ತನ್ನನ್ನ ತಾನಿಟ್ಟು ಧರ್ಮರಾಜ ಸೋಲ್ತಾನೆ, 5 ಜನ ಈಗ ನನ್ನ ದಾಸರು ಅಂದ. ತನ್ನನ್ನ ತಾನಿಟ್ಟು ಸೋತ ಮೇಲೆ ಆಗ ಶಕುನಿ ಅಂತಾನೆ, ನಿನ್ನ ಹೆಂಡತಿ ಇದ್ದಾಳಲ್ಲ ಸೌಂದರ್ಯವತಿ ರಾಣಿ, ಅವಳನ್ನ ಇಡು ಪಣಕ್ಕೆ. ತಕ್ಷಣ ಭೀಮನಿಗೆ ಕೋಪ ಬಂತು. ಇಷ್ಟೊತ್ತು ರತ್ನ ಮತ್ತು ಬೆಳ್ಳಿ ಬಂಗಾರವೆಲ್ಲ ನಮ್ಮ ಅಣ್ಣನ ಅಧೀನ ಇತ್ತು, ಅದನ್ನ ಇಟ್ಟ ದ್ರೌಪದಿ. ಅಣ್ಣಂದು ಒಬ್ಬರದಲ್ಲ, ಎಲ್ಲಾ ಸೊತ್ತರು. 5 ಜನ ಮದುವೆ ಮಾಡಿಕೊಂಡವರು. ದ್ರೌಪದಿಯನ್ನ ಪಣಕ್ಕೆ ಇಡೋ ಹಾಗಿಲ್ಲ, ಸ್ತ್ರೀಯವಳು. ಆದರೆ ಹಾಗಾದ್ರೆ ಸೋತೆ ಅಂತ ಒಪ್ಕೋ. ಕೊನೆಗೆ ದ್ರೌಪದಿಯನ್ನು ಪಣಕ್ಕೆ ಇಡ್ತಾನೆ. ಯಾವಾಗ ದ್ರೌಪದಿಯನ್ನು ಗೆಲ್ತಾನೆ, ತಕ್ಷಣದಲ್ಲಿ ತನ್ನ ಸೇವಕರಿಗೆ ಕೊಟ್ಟು ಕಳಿಸಿದ ದ್ರೌಪದಿಯನ್ನು ಕರ್ಕೊಂಡು ಬಾ ಅಂತ. ಒಂಟ ವಸ್ತ್ರ ಮೇಲಿದ್ದಾಳೆ, ಏಕ ವಸ್ತ್ರದ ಮೇಲೆ ಸರಸೌ ದ್ರೌಪದಿ ಇದ್ದಾಳೆ. ಆ ವಿಪ್ರಥು ಬಂದು ಕರೀತಾನೆ, ನಿನ್ನನ್ನ ಕರೀತಾ ಇದ್ದಾರೆ, ಸಭೆಯೊಳಗೆ ಬರಬೇಕು. ನಿನ್ನನ್ನ ಗಂಡ ಇಟ್ಟು ಜೂಜಾಟನಲ್ಲಿಟ್ಟು ಸೋತಿದ್ದಾರೆಂದಾಗ ದ್ರೌಪದಿ ಅಂತಾಳೆ, ನನ್ನನ್ನ ಇಟ್ಟ ಮೇಲೆ ತನ್ನನ್ನ ಇಟ್ನೋ, ತನ್ನನ್ನ ಇಟ್ಟು ಸೋತ ಮೇಲೆ ನನ್ನನ್ನು ಇಟ್ನೋ ಅಂತ ಕೇಳ್ತಾಳೆ. ಕೇಳ್ಕೊಂಡು ಬಾ ಹೋಗಿ. ಬಂದು ಕೇಳ್ತಾನೆ, ಇಲ್ಲ ಧರ್ಮರಾಜ ತನ್ನನ್ನ ಇಟ್ಟು ಸೋತ ಮೇಲೆ ನಿನ್ನನ್ನು ಇಟ್ಟಿದ್ದಾನಂದ್ರೆ, ನನ್ನನ್ನು ಅವನೇ ಸೋತ ಮೇಲೆ ನನ್ನ ಇಡೋದಕ್ಕೆ ಅಧಿಕಾರವೇ ಇಲ್ಲ. ಯಾಕಂದ್ರೆ ಆಗ ಅವನ ಗಂಡ ಆಗಿರಲ್ಲ, ದುರ್ಯೋಧನ ದಾಸ ಆಗಿರ್ತಾನೆ. ದುರ್ಯೋಧನನ ದಾಸನಾದ ಮೇಲೆ ನಾನು ನನ್ನ ಗಂಡನಿಗೆ ದಾಸನಾಗಿರ್ತೇನೆ. ಯಾವಾಗ ದ್ರೌಪದಿಯನ್ನ ನೇರವಾಗಿ ಕರ್ಕೊಂಡ್ಬರ್ಲಿಕ್ಕಾಗಲಿಲ್ಲ, ದುಶ್ಯಾಸನಿಗೆ ಆಜ್ಞೆ ಮಾಡ್ತಾನೆ. ದುಶ್ಯಾಸನ ಸೀರೆ ಹಿಡಿದು ಕೂದಲು ಹಿಡಿದು ಕರ್ಕೊಂಡ್ಬರ್ತಾನೆ. 2ನೇ ದಿನ ಕಡಿಗೆ ಇದ್ದಾಗ ದ್ರೌಪದಿ ಒಂಟ ವಸ್ತ್ರದ ಮೇಲೆ. ಸ್ತ್ರೀಯರು 2 ಸಂದರ್ಭದಲ್ಲಿ ಇರೋರು, ಒಂದು ಮನೆಯಲ್ಲಿ ಗಂಡ ಇಲ್ಲದೆ ಇದ್ದಾಗ, ಇನ್ನೊಂದು ಈ ಕಡಿಗೆಯಾದ ಸಂದರ್ಭದಲ್ಲಿ. ಅದನ್ನೂ ನೋಡದೆ ಎಳ್ಕೊಂಡು ಬರ್ತಾನೆ. ಭೀಷ್ಮ ದ್ರೋಣಾದಿಗಳೆಲ್ಲ ಕೂತಿದ್ದಾರೆ. ಕೇಳ್ತಾಳೆ ದ್ರೌಪದಿ, ಇದು ಧರ್ಮವ ಅಂತ ಕೇಳ್ತಾಳೆ.
300 ವರ್ಷ ಪರಶುರಾಮ ದೇವರಿಂದ ಅಧ್ಯಯನ ಮಾಡಿದ್ದೀರಲ್ಲ ಭೀಷ್ಮಾಚಾರ್ಯರೇ, ಒಂದು ಹೆಣ್ಣನ್ನ ಇಷ್ಟು ಜೋರಾಗಿ ಎಳಿತಾ ಇದ್ದಾನೆ, ಇದು ಧರ್ಮವೇ? ಗುರುಗಳಾದ ದ್ರೋಣರಿಗೆ, ಭೀಷ್ಮರಿಗೆ, ಕೃಪಾಚಾರ್ಯರಿಗೆ ಎಲ್ಲರಿಗೂ ಪ್ರಶ್ನೆ ಕೇಳ್ತಾಳೆ. ಭೀಷ್ಮಾಚಾರ್ಯರಂದ್ರು, ಇದಕ್ಕೆ ಉತ್ತರ ನನಗೆ ಗೊತ್ತಿಲ್ಲಮ್ಮ ಅಂದ್ರು. ಭೀಷ್ಮಾಚಾರ್ಯರಂತ ಜ್ಞಾನಿಗಳಿಗೂ ದ್ರೌಪದಿಯ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಮುಂದೆ ದ್ರೌಪದಿಯ ವಸ್ತ್ರಾಪಹಾರ ಆಗ್ತದೆ. ದ್ವಾರಕೆಯಿಂದ ಶ್ರೀಕೃಷ್ಣ ಪರಮಾತ್ಮ ವಸ್ತ್ರವನ್ನು ಕೊಡ್ತಾನೆ. ಭಗವಂತನ ಕಾರುಣ್ಯ ನಮಗೆಲ್ಲ ಇದನ್ನು ನೋಡಿದ್ರೆ ಅನಿಸ್ತದೆ, ಇಷ್ಟು ಸಮರ್ಥರಾದ ಪಾಂಡವರು ಯಾಕೆ ಜೂಜಾಟ ಆಡಿದರು? ಜೂಜಾಟದಲ್ಲಿ ಸೋಲೋ ಪ್ರಸಂಗ ಯಾಕೆ ಯುದ್ಧ? ಎಲ್ಲ ದೇವರ ಸಂಕಲ್ಪ. ಭೂಭಾರ ಹರಣಕ್ಕಾಗಿ ದೇವರು ಸಂಕಲ್ಪ ಮಾಡುತ್ತಾರೆ, ಅದಕ್ಕೆ ತಕ್ಕಂತೆ ಅವರ ಸಂಕಲ್ಪ ಇರ್ತದೆ. ಆ ದ್ರೌಪದಿಯ ವಸ್ತ್ರಾಪಹಾರ, ದ್ರೌಪದಿಗೆ ಅನುಗ್ರಹ ಮಾಡಿದ್ದು ನೋಡಿ. ಎಲ್ಲಿ ಹಸ್ತಿನಾವತಿ, ಎಲ್ಲಿ ದ್ವಾರಕೆ, ಗುಜರಾತಿಂದ ಸೀರೆ ಒಗೆದಂತೆ. ಆ ಸೀರೆ ಬರಬೇಕಾದ್ರೆ ಯಾವುದೋ ಗಿಡಕ್ಕೆ ತಾಕಿ ಅಲ್ಲೇ ಬೀಳಬಹುದಾಗಿತ್ತಲ್ಲ. ಕೃಷ್ಣ ಮಾಡಿದ ಅನುಗ್ರಹ ಬಹಳ ಸುಂದರವಾಗಿ ಮಹಾಭಾರತ ವರ್ಣನ ಮಾಡುತ್ತದೆ. ನಾಳೆ ದಿನ ಮತ್ತೆ ಶ್ರವಣ ಮಾಡೋಣ. ನಾಳಿಗೆ ನಾಡಿದ್ದು ಇನ್ನೂ 2 ದಿನ ಇದೆ. 12ನೇ ತಾರೀಕು ಮಂಗಳ ಇದೆ. 2 ದಿನವೂ 5 ಗಂಟೆಯಿಂದ ಇರ್ತದೆ. ಬಹಳ ಜನರಿಗೆ ಗೊತ್ತಿರಲಿಲ್ಲ ಪಾಪ. ನಾಳಿಗೂ ನಾಡಿದ್ದು 5 ಗಂಟೆಗೆ ಇರ್ತದೆ. ಈ ವಾರ ನಾಡಿದ್ದು ಮುಗಿತದೆ. ಮುಂದಿನ ವಾರ ಮತ್ತೆ ಆಗುವರೆಗೆ. ಶ್ರೀಕೃಷ್ಣ. ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ. ನಾಳಿಗೆ ಮಂಗಳ.